ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕುಮಾರಸ್ವಾಮಿ 10 ರಿಂದ 20 ಸೀಟು ಪಡೆದು ಸಿಎಂ ಕನಸು ಕಾಣುತ್ತಿದ್ದಾರೆ. ಎಂಪಿ ಚುನಾವಣೆಯಲ್ಲಿ ಕೇವಲ 2 ಸೀಟು ಗೆದ್ದು ದೊಡ್ಡ ಖಾತೆ ಪಡೆದು ಪ್ರಭಾವಿ ಸಚಿವರಾಗಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯ. ಹೊಳೆನರಸೀಪುರದಲ್ಲಿ ಜಿಲ್ಲಾಧಿಕಾರಿಗಳಿಂದ ಜನಸ್ಪಂದನ ಸಭೆ. ತಿಂಗಳೊಳಗೆ ಜನರ ಅಹವಾಲುಗಳ ವಿಲೇವಾರಿಗೆ ಸೂಚನೆ. ರಸ್ತೆಗೆ ಅಡ್ಡಲಾಗಿ ಕಟ್ಟಿರುವ ತಡೆಗೋಡೆ ತೆರವಿಗೆ ಆಗ್ರಹಿಸಿ ಸ್ಥಳದಲ್ಲೇ ಪ್ರತಿಭಟನೆ. ಬೆಳಂಬೆಳಗ್ಗೆ ರಾಜ್ಯದ ಹಲವೆಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಹಾಸನ ಜಿಲ್ಲೆಯಲ್ಲೂ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮನೆ ಮೇಲೆ ದಾಳಿ, ಹಲವು ದಾಖಲೆಗಳು ವಶ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಮುಂಗಾರು ಉತ್ತಮವಾಗಿದ್ದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರಕ್ಕೆ ಯಾವುದೇ ಸಮಸ್ಯೆ ಆಗದಂತೆ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ. ರಾಜ್ಯಾದ್ಯಂತ 62% ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ಬಾರಿ ಬರಗಾಲದಿಂದ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದರು. ಈ ಬಾರಿ ಎಲ್ಲೆಡೆ ಉತ್ತಮ ಮಳೆಯಾಗುತ್ತಿದೆ. 82.48 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು ಈಗಾಗಲೇ 50.91 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಕಾರ್ಯ ಮುಗಿದಿದೆ. ಜುಲೈ ಆಗಸ್ಟ್ನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಗುರಿ ಸಾಧಿಸುತ್ತೇವೆ. ಈ ಬಾರಿ ಮುಂಗಾರು ಹಂಗಾಮಿಗೆ 5.52 ಲಕ್ಷ ಕ್ವಿಂಟಾಲ್ ಬಿತ್ತನೆ ಬೀಜದ ಬೇಡಿಕೆ ಇತ್ತು. 9.01 ಲಕ್ಷ ಕ್ವಿಂಟಾಲ್ ಬಿತ್ತನೆ ಬೀಜ ಪೂರೈಕೆಗೆ ವ್ಯವಸ್ಥೆ ಮಾಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಲಾಗಿದೆ. ರೈತರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ನಾವು ನಮ್ಮ ಇಲಾಖೆ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಡಿಸ್ಕಸ್ ಮಾಡಿ ಇವತ್ತು 3 ಲಕ್ಷ ಶಾಂಪಲ್ನ ಇಲ್ಲಿವರೆಗೆ ಮಣ್ಣಿನ ಟೆಸ್ಟ್ ಮಾಡ್ತಿದ್ವು ಎಲ್ಲ ಜಿಲ್ಲೆಗಳಿಂದ ರಾಜ್ಯದಲ್ಲಿ. ಈ ಬಾರಿ 5 ಲಕ್ಷ ಶಾಂಪಲ್ಗೆ ಕೃಷಿ ಭಾಗ್ಯ ಕಂಟಿನ್ಯೂ ಆಗುತ್ತೆ. ಸೊ ಈ ವರ್ಷನೂ ಒಂದು ಒಳ್ಳೆ ಸಾವಯವ ಮೇಳವನ್ನ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳವನ್ನ ಮಾಡ್ತೀವಿ. ಸೊ ಈ ರೀತಿ ಜನವರಿನಲ್ಲಿ ಮಾಡಬೇಕು ಅಂತ ಇದ್ದೀವಿ. ಅದ್ರ ಜೊತೆಗೆ ಹೇಳಿದ್ವಿ ಇಸಾಪ್. ಈಗ ಜಸ್ಟ್ ನಾನು ಬರ್ತಾ ಒಂದು ಹೊಲದಲ್ಲಿ ಇಸಾಪ್ ಬಗ್ಗೆ ಏನು, ಯಾವ ರೀತಿ ರೈತರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲಾಖೆಯಿಂದ ಅಂತೇಳಿ ನಾವೊಂದು ರೈತರನ್ನ ನೆನೆಸ್ಕೊಂಡು ಮಾಡಿದ್ವಿ. ಯಾವ್ದಾದ್ರು ಒಂದು ಬೆಳೆನಲ್ಲಿ ಏನಾದ್ರು ಒಂದು ಕಾಯಿಲೆ ಬಂದ್ರೆ ಅದನ್ನ ನಾವು ಇಸಾಪ್ ಮೂಲಕ ಮೊಬೈಲ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ನಾನೇ ಮುಖ್ಯಮಂತ್ರಿಯಾಗುವೆ, ರಾಮನಗರ ಜಿಲ್ಲೆ ಉಳಿಸುತ್ತೇನೆ ಎಂದು ಹೇಳುವ ಮೂಲಕ ಹಗಲು ಕನಸು ಕಾಣುತ್ತಿದ್ದಾರೆ. ಹೀಗಾದ್ರೆ ಬಿಜೆಪಿ ನಾಯಕರ ಗತಿ ಏನು ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು. ಕುಮಾರಸ್ವಾಮಿ 10 ರಿಂದ 20 ಸೀಟು ಪಡೆದು ಸಿಎಂ ಕನಸು ಕಾಣುತ್ತಿದ್ದಾರೆ. ಎಂಪಿ ಚುನಾವಣೆಯಲ್ಲಿ ಕೇವಲ 2 ಸೀಟು ಗೆದ್ದು ದೊಡ್ಡ ಖಾತೆ ಪಡೆದು ಪ್ರಭಾವಿ ಸಚಿವರಾಗಿದ್ದಾರೆ. ಇದೀಗ ಮತ್ತೊಮ್ಮೆ ಸಿಎಂ ಕನಸು ಹೊಂದಿದ್ದಾರೆ. ಚುನಾವಣೆಗೆ ಇನ್ನೂ 4 ವರ್ಷ ಇದೆ. ನಂತರ ಜನರ ಆಶೀರ್ವಾದ ಹೇಗೆ ಇರುತ್ತದೆ ಎಂದು ನೋಡೋಣ ಎಂದು ತಿಳಿಸಿದರು. ಇವರೇನು, ನಾವು ಬೆಂಗಳೂರೊಳಗಿದ್ದು ನಮ್ಮನ್ನ ಆಗ ಬೆಂಗಳೂರು ನಾರ್ತ್, ಬೆಂಗಳೂರು ದಕ್ಷಿಣ ಅಂತ ಮಾಡ್ಬೋದಾಗಿತ್ತು, ಬೆಂಗಳೂರು ಅಂತ ಮಾಡ್ಬೋದಾಗಿತ್ತು. ನಮಗೆ ವ್ಯಾಲ್ಯೂ ಜಾಸ್ತಿ ಆಗೋದು, ಎಲ್ಲರೂ ಜನಕ್ಕೆ ಸ್ಟೇಟಸ್ ಸಿಗೋದು. ನಾವು ಬೆಂಗಳೂರು ಜಿಲ್ಲೆ ಅನ್ನೋದಕ್ಕೂ ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಬೆಂಗಳೂರು ಬದುಕೋರ್ಗೂ ನಮಗೂ ನಿಮಗೂ ಒಂದೇನಾ? ಸೊ ನಾವು ಅಲ್ಲಿ ಮಾಡೋವಂಥ ವ್ಯವಹಾರಕ್ಕೂ, ಸೊ ಅಲ್ಲಿ ಇಂಟರ್ನ್ಯಾಷನಲ್ ಸಿಗ್ತಕ್ಕಂಥ ಸ್ಟೇಟಸ್ಸು, ಸೊ ಒಂದು ಸಹಕಾರ ಎಲ್ಲಕ್ಕೂ ಆ ದೃಷ್ಟಿಯಿಂದ ಅವರು ಬೆಂಗಳೂರು ದಕ್ಷಿಣ ಮಾಡ್ಬೇಕು ಅಂತ. ಪಾಪ ಕುಮಾರಸ್ವಾಮಿ ಅವರು ಆಲೇ ಅಗಲ್ ಕನ್ಸು ಕಾಣ್ತಾವ್ರೆ, ನಾನೇ ಮುಖ್ಯಮಂತ್ರಿ ಆಯ್ತೀನಿ ಮುಂದಕ್ಕೆ ಅಂತ. ಪಾಪ ಬಿಜೆಪಿ ಅವ್ರನ್ನ ಎಲ್ಲ ಕಳಿಸ್ತಾರೋ ಗೊತ್ತಿಲ್ಲ. ಅವರು ಬಿಜೆಪಿ ಅವರು ಪಾಪ ಹಗಲಿರುಳು ರಾತ್ರಿ ಹೋರಾಟ ಮಾಡ್ತಾ ಇರೋರು ಅವ್ರವ್ರೆ. ಆಯ್ತು, ನಾವು ಕಂಟಿನ್ಯೂ ಆಯ್ತೀವೋ ಇಲ್ವೋ ಜನ ತೀರ್ಮಾನ ಮಾಡ್ತಾರೆ. ನಾವು ಆ ಥರದ ಉತ್ಪ್ರೇಕ್ಷೆ ಮಾತಾಡಕ್ ಹೋಗಲ್ಲ. ಇನ್ನು 4 ವರ್ಷದ ಚುನಾವಣೆ ನೋಡೋಣ. ಬಟ್ ಆದ್ರೆ ಬಿಜೆಪಿ ಅವ್ರ ಗತಿ ಏನು? ಈಗಾಗಲೇ ಕುಮಾರಸ್ವಾಮಿ ನಾನೇ ಮುಖ್ಯಮಂತ್ರಿ ಆಯ್ತೀನಿ, ಹೆಸರು ಬದಲಾವಣೆ ಮಾಡ್ತೀನಿ ಬಂದ್ಮೇಲೆ ಅಂತ ಅಂದ್ಮೇಲೆ. ಕೃಷಿ ಇಲಾಖೆಯ ಎಲ್ಲಾ ಸವಲತ್ತುಗಳನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಕೃಷಿ ಸಚಿವ ಚಲುವ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕುಂದೂರು, ತಿಮ್ಲಾಪುರ ಈ ಗ್ರಾಮಗಳಲ್ಲಿ ಮುಂಗಾರು ಬಿತ್ತನೆ ಕಾರ್ಯದಲ್ಲಿ ಮುಸುಕಿನ ಜೋಳ ಮತ್ತು ರಾಗಿ ಸಂಬಂಧಪಟ್ಟಂತೆ ಬಿತ್ತನೆ ಬೀಜಗಳ ವೀಕ್ಷಣೆ ಮತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ಉತ್ತಮವಾದ ಮಳೆಯಾಗಿದ್ದು ಇನ್ನು ಕೆಲವು ಭಾಗಗಳಲ್ಲಿ ಮಧ್ಯಮ ಮಳೆಯಾಗಿದೆ. ಇದರ ಹಿನ್ನೆಲೆ ಕೃಷಿ ಇಲಾಖೆಯಿಂದ ಎಲ್ಲಾ ಕೃಷಿ ಚಟುವಟಿಕೆಗೆ ಬೇಕಾಗುವಂತಹ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಇವುಗಳನ್ನು ಸಮರ್ಪಕವಾಗಿ ಸಬ್ಸಿಡಿ ದರದಲ್ಲಿ ರೈತರಿಗೆ ನೀಡುತ್ತಿದೆ. ಇದರ ಸಲುವಾಗಿ ಇಂದು ಹಾಸನ ಜಿಲ್ಲೆಗೆ ಭೇಟಿ ನೀಡಿ ರೈತರಿಗೆ ಕೃಷಿ ಇಲಾಖೆಯಿಂದ ದೊರಕುತ್ತಿರುವ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನ ನೀಡುವ ಸಲುವಾಗಿ ಇಂದು ಮೈಸೂರು ವಿಭಾಗದ 5 ಜಿಲ್ಲೆಯ ಅಧಿಕಾರಿಗಳ ಸಭೆಯನ್ನು ಕೂಡ ಆಯೋಜಿಸಲಾಗಿದೆ. ಇದರ ಅನ್ವಯ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯಿಂದ ಯಾವುದಾದರೂ ಕೆಲಸ ಕಾರ್ಯಗಳು, ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅವುಗಳನ್ನು ಸಹ ಆಲಿಸಲಾಗುವುದು ಎಂದರು. ನಾವೇ ಈ ರಾಜ್ಯನ ಆಳ್ತೀವಿ ಅಂತ ಅನ್ಕೊಂಡಿದ್ರು. ಅವರು 60ಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ.
ದೊಡ್ಡ ಪ್ರಮಾಣದಲ್ಲಿ ಹಿನ್ನೆಲೆ ಆಯಿತು ಅವರಿಗೆ. ಅದಾದಮೇಲೆ ಪಾರ್ಲಿಮೆಂಟ್ ಚುನಾವಣೆ 28ಕ್ಕೆ ಅದು ಜನತಾದಳ ಮತ್ತು BJP ಸೇರಿದ ಮೇಲೆ ನಾವು ಅವಾಗ ಅವರು ನಮ್ಮದು ಒಂದೇ ಇದ್ದಿದ್ದು 28ರಲ್ಲಿ, ಒಂದು ಇಂಡಿಪೆಂಡೆಂಟು, ಒಂದು ಜನತಾದಳ, ಇನ್ನು ಉಳಿದಿರ್ತಕ್ಕಂಥದ್ದು ಎಲ್ಲ BJP ಇತ್ತು. ಅವೆಲ್ಲ ಸೇರಿದ್ರು 27 ನಾವು ಹೊಂದಿದ್ದು. ಅವ್ರು ಏನು ಮಾಡಿದ್ರು 28 ಗೆಲ್ತೀವಿ ಅಂತ ಹೋಗಿ ಮೋದಿಯವರಿಗೆ ಪ್ರಾಮಿಸ್ ಮಾಡಿದರು. ಆಕಸ್ಮಿಕ ಸೋತ್ಬಿಟ್ಟಿದ್ದೀವಿ ನಾವು, ಮುಂದೆ ಪಾರ್ಲಿಮೆಂಟಿಗೆ ಕೊಡ್ತೀವಿ ಅಂತ. ಅಲ್ಲೂ ಕಡಿಮೆ ಆಗ್ಬಿಡ್ತು, 17ಕ್ಕೆ ಬಂದ್ಬಿಡ್ತಲ್ಲ ಇಬ್ಬರು ಸೇರ್ಕೊಂಡು. ಸೊ ಅದಕ್ಕೆ ಏನಾಗುತ್ತೆ, ಇಲ್ಲದ ಪಲ್ಲದ ಹುಡುಕ್ತಾರೆ. ಏನು ಈಗ ನಾವು ಕೆಲಸ ಮಾಡ್ತೀವಿ ರೈತರ ವಿಚಾರದಲ್ಲಿ, ಬರಗಾಲ ಇದ್ದರೂ ಅವ್ರು ದುಡ್ಡು ಕೊಡಲಿಲ್ಲ. ನೀವು ಅದನ್ನೇನು ಬರೆಯೋದೇ ಇಲ್ವಲ್ಲ. ಈಗ ಒಂದು ನಿಮಿಷ, ಬರಗಾಲ ಬಂದು 100 ವರ್ಷದ ನಂತರ ಅಷ್ಟು ದೊಡ್ಡ ಬರಗಾಲಕ್ಕೆ ನಾವು 7 ತಿಂಗಳು ಮುಂಚಿತವಾಗಿ ರೈತರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಮೆಮೊರಾಂಡಮ್ ಕೊಟ್ಟರೆ. ಇದೇ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ MA ಗೋಪಾಲಸ್ವಾಮಿ, ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಜಾವಗಲ್, ತಾಲೂಕು ಕೃಷಿ ಅಧಿಕಾರಿ ಜನಾರ್ದನ್ ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ವಾಟೆಹಳ್ಳಿ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಯ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP ಮಲ್ಲಿಕ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ತಿರುಮಲೇಶ್, ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು, ಶಿಲ್ಪ ಹಾಗೂ ಚಿಕ್ಕಮಗಳೂರಿನ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಉತ್ತರ ಭಾಗದ ದಾಸನಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರೇಡ್ 1 ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅರೇಹಳ್ಳಿ ಹೋಬಳಿಯ ನಂದಗೋಡನಹಳ್ಳಿಯ NM ಜಗದೀಶ್ ಎಂಬುವವರ ಪೀಣ್ಯದ ನಿವಾಸದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮ ಪಂಚಾಯಿತಿಯ ಮೇಲೆ ಹಾಗೂ ಅರೇಹಳ್ಳಿ ಹೋಬಳಿಯ ವಾಟೆಹಳ್ಳಿಯ ಬಳಿ ಸ್ವಂತ ಜಮೀನು ಹಾಗೂ ಕಟ್ಟಡವನ್ನು ಹೊಂದಿದ್ದಾರೆ ಎನ್ನಲಾದ ಹಿನ್ನೆಲೆ ಇನ್ನು ಮುಂಜಾನೆ ಸುಮಾರು 6 ಗಂಟೆಯ ಹೊತ್ತಿಗೆ ಅಧಿಕಾರಿಗಳ ತಂಡ ವಾಟೆಹಳ್ಳಿಯ ನಿವಾಸದಲ್ಲಿ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ವರದಿ ದಿನೇಶ್ ಬೆಳ್ಳವಾರ, VVC ನ್ಯೂಸ್, ಬೇಲೂರು. ಸಾರ್ವಜನಿಕರ ಅರ್ಜಿಗಳನ್ನು ಗುಣಾತ್ಮಕವಾಗಿ ವಿಲೇವಾರಿ ಮಾಡಲು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗ ಇರುವ ಸಾರ್ವಜನಿಕ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಕುಂದುಕೊರತೆಗಳನ್ನೊಳಗೊಂಡ ಅರ್ಜಿಗಳನ್ನು ಅಧಿಕಾರಿಗಳು ಸರಿಯಾಗಿ ಪರಿಶೀಲನೆ ಮಾಡಿ ಕಾಲಮಿತಿಯೊಳಗೆ ಅರ್ಜಿದಾರರನ್ನ ಅಲೆದಾಡುವಂತೆ ಮಾಡದೆ ಅರ್ಜಿಯ ಸತ್ಯಾಸತ್ಯತೆಯನ್ನು ತಿಳಿದು ಸ್ಥಳದಲ್ಲೇ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡುವ ಮೂಲಕ ಕ್ರಮವನ್ನು ಕೈಗೊಳ್ಳಬೇಕು. ಇಂದಿನ ಸಭೆಯಲ್ಲಿ ಸ್ವೀಕರಿಸಿದ ಅರ್ಜಿಗಳನ್ನು ತಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿಗಾ ವಹಿಸುವುದಾಗಿ ತಿಳಿಸಿ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಮಾಡುವ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಬೇಕೆಂದು ತಿಳಿಸಿದರು. ಎಲ್ಲ ಇಲಾಖೆಗೂ ನಾವು ಅರ್ಜಿಗಳನ್ನ ಪರಿಶೀಲನೆ ಮಾಡ್ತೀವಿ ಸರ್. ಸೊ ನಾವು ಇಲ್ಲಿ ಹೋಗುತ್ತೆ ಪ್ರತಿಧ್ವನಿ ಆಗುತ್ತೆ ಅಂತಂದ್ಬಿಟ್ಟು ಕೆಳಗೆ ಹೋಗಿದ್ವಿ. ಸೊ ಕೆಳಗೆ ಬಹುಶಃ ಅದು ಏರ್ದು ಈ ಡಿಸ್ಟೆನ್ಸ್ ಆಗಿದೆ. ಸೊ ತಮಗೆ ಎಲ್ಲರಿಗೂ ಇದಾಗಿದೆ. ಮತ್ತೆ ನಮಗೆ ಕೋರ್ಟ್ ಇದೆ, ಜಿಲ್ಲಾಧಿಕಾರಿಗಳ ನ್ಯಾಯಾಲಯ, ತಾಲೂಕು ದಂಡಾಧಿಕಾರಿಗಳ ನ್ಯಾಯಾಲಯ, AC ಅವರ ನ್ಯಾಯಾಲಯ ಅಂತಂದ್ಬಿಟ್ಟು DC ಕೋರ್ಟ್, AC ಕೋರ್ಟ್, ತಹಸೀಲ್ದಾರ್ ಕೋರ್ಟ್ ಅಂತಂದಿದೆ. ಅದನ್ನ ಸರಿಯಾಗಿ ನಾವು ನಡೆಸಿದ್ರೆ ಜನ ಬರ್ತಾರಲ್ಲ, ರೈತರ ಕೇಸಸ್ ಜಾಸ್ತಿ ಇರುತ್ತೆ. ಅವರು ಕಾಲಮಿತಿ ಎಷ್ಟಿದೆ? 90 ಡೇಸ್. 90 ಡೇಸ್ ಅಲ್ಲಿ ಅವ್ರ ಕೇಸ್ ಇತ್ಯರ್ಥ ಮಾಡಿದ್ರೆ ಅವ್ರು ಸಿವಿಲ್ ಕೋರ್ಟ್ ಹೋಗ್ಬೇಕಾ? ಸಮಾರಂಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಶ್ರೇಯಸ್ ಎಂ ಪಟೇಲ್, ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ, ಹೊಳೆನರಸೀಪುರ ತಹಶೀಲ್ದಾರ್ KK ಕೃಷ್ಣಮೂರ್ತಿ, ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ನೂರಾರು ಅರ್ಜಿದಾರರು ಮತ್ತು ಸಾರ್ವಜನಿಕರಿದ್ದರು. ಹೊಳೆನರಸೀಪುರದಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಸಭೆ ನಡುವೆಯೇ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಕಟ್ಟಡದ ತಡೆಗೋಡೆ ತೆರವುಗೊಳಿಸುವಂತೆ ಒತ್ತಾಯಿಸಿ ಸಾರ್ವಜನಿಕರು ಪ್ರತಿಭಟಿಸಿದ ಘಟನೆ ನಡೆಯಿತು. ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಸಾರ್ವಜನಿಕ ಸಮುದಾಯ ಭವನದಲ್ಲಿ ಸರ್ಕಾರದ ಆದೇಶದಂತೆ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಅಹವಾಲು ಪಡೆದು ಸಮಸ್ಯೆ ಬಗೆಹರಿಸುತ್ತಿದ್ದರು. ಸ್ಥಳದಲ್ಲಿದ್ದ ನೂರಾರು ಸಾರ್ವಜನಿಕರು ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಕಟ್ಟಡದ ತಡೆಗೋಡೆ ತೆರವುಗೊಳಿಸುವಂತೆ ಅರ್ಜಿ ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು, ಇದೆಲ್ಲ ನನಗೆ ಗೊತ್ತಿದೆ, ನನಗೆ 6 ತಿಂಗಳು ಸಮಯ ಬೇಕು, ಬಳಿಕ ಕಾನೂನು ರೀತಿಯಲ್ಲಿ ತೆರವುಗೊಳಿಸುವುದಾಗಿ ತಿಳಿಸಿದರು. ಈ ಹಿಂದೆ ತಾವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದ ಸಂದರ್ಭದಲ್ಲಿ 3 ತಿಂಗಳು ಸಮಯ ತೆಗೆದುಕೊಂಡಿದ್ದೀರಿ, ಆದರೆ ಇಂದು ಸಹ 6 ತಿಂಗಳು ಸಮಯ ಕೇಳುತ್ತಿದ್ದೀರಿ. ಇದು ಸರಿಯಲ್ಲ ಎಂದು ಜಿಲ್ಲಾಧಿಕಾರಿ ಮತ್ತು ಕೆಲವು ಸಾರ್ವಜನಿಕರ ನಡುವೆ ಮಾತಿಗೆ ಮಾತು ನಡೆದವು. ಇದರಿಂದ ಬೇಸತ್ತ ಸಾರ್ವಜನಿಕರು ಹಾಗೂ ಕೆಲವು ಮುಖಂಡರು ಕಾರ್ಯಕ್ರಮದಿಂದ ಹೊರಬಂದು ಸಾರ್ವಜನಿಕ ಸಮುದಾಯದ ಎದುರು ಪ್ರತಿಭಟನೆಗೆ ಮುಂದಾದರು. ದುರುದ್ದೇಶಪೂರ್ವಕವಾಗಿ ಮುಚ್ಚಿದ್ದಾರೆ. ಇದರಲ್ಲಿ ಯಾರ್ಯಾರ ಒಳಸಂಚು ಇದೆ ಅಂತ ಗೊತ್ತಿಲ್ಲ ಸ್ವಾಮಿ. ಇಲ್ಲಿರ್ತಕ್ಕಂಥ ನಿವಾಸಿಗಳು ಪರಮ ಸಮುದಾಯದವರಿದ್ದಾರೆ,
ಲಿಂಗಾಯತರಿದ್ದಾರೆ, ವೈಶ್ಯರಿದ್ದಾರೆ. ಚೆಲುವಯ್ಯ ಬಿನ್ ಲಕ್ಕಯ್ಯ, ಇಂಥ ಒಂದು ರಸ್ತೆಯನ್ನ ಮುಚ್ಚಿದ್ದು ಚೆಲುವಯ್ಯ ಬಿನ್ ಲಕ್ಕಯ್ಯ ಇವ್ರದ್ದು ಅರ್ಜಿ ಇದೆ ನೋಡಿ, ಅವ್ರದ್ದು ಮಂಜೂರಿಗೆ ಅರ್ಹತೆ ಇದೆ. ಅವರು ಈಗ ರಿಪೋರ್ಟ್ ಕೊಡ್ತಾರೆ. ಸಮಸ್ಯೆಯನ್ನು ಸೃಷ್ಟಿ ವಾರ್ಡ್ ಮಾಡಿ ನಂಬರ್ 23 ಅದು ಪರಿಹಾರ ಕೇಳಕ್ ಬರ್ತೀವಲ್ಲ ನಾವು. ನಾವು ಎಂ ಡಿ ಅರ್ಜಿ ಕಾಲೋನಿ ಕೊಡೋದು ಗ್ರಾಮಸ್ಥರು ಆಯ್ತು. ಒಳನರಸೀಪುರ. ನೀವು ಅರ್ಜಿ ಇಸ್ಕೊಂಡು ಎ ಡಿ ಕಾಲೋನಿ. ಅಷ್ಟು ಕಾಲ ವಾರ್ಡ್ ನಂಬರ್ ದೀರ್ಘವಾಗಿ 24 ಎ ಡಿ ತಗೊಂಡ್ರೆ ಕಾಲೋನಿ ಸಮಸ್ಯೆಗಳ ಪರಿಹಾರವನ್ನು ಹೆಂಗ್ ಮಾಡಬೇಕು? ಆಶ್ರಯ ನಿವೇಶನದಲ್ಲಿ 5 ವರ್ಷಗಳ ಚೀಫ್ ಆಫೀಸರ್ ಕಳಿಸಿದ್ವಿ. ಈಗ ಅವರ ಹಂತದಲ್ಲಿ ಪ್ರತಿಭಟನೆಯಲ್ಲಿ ಬಾಗಿವಾಳು ಮಂಜೇಗೌಡ, ಆರ್ಟಿಐ ಕಾರ್ಯಕರ್ತ ಮುತ್ತುರಾಜ್, ಬಸವನಗುಡಿಯ ಬಸವರಾಜ್, ತಾತನಹಳ್ಳಿ ಗ್ರಾಮದ ಹೇಮಂತ್ ಕುಮಾರ್, ಲುಕ್ಕೂರು ಬಸವರಾಜ್, ಉಮೇಶ್, ಲಕ್ಕೇಗೌಡ, ಪುರಸಭೆ ಸದಸ್ಯ ಮಂಜುನಾಥ್, ಹಳೆಕೋಟೆ ಶ್ರುತಿ, ಜಿಲ್ಲಾ ಮಹಿಳಾ ರಕ್ಷಣಾ ವೇದಿಕೆ ಅಧ್ಯಕ್ಷೆ ಪಾರ್ವತಿ ಸೇರಿದಂತೆ ನೂರಾರು ನಾಗರಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ತಿಳಿದುಕೊಂಡಿದ್ದರು. ಆದರೆ ಅದು ಕೈತಪ್ಪಿ ಹೋಗಿದೆ. ಅದರಿಂದ ಭಾರೀ ಹತಾಶೆಯುಂಟಾಗಿ ಇದರಿಂದ ಬಿಜೆಪಿ ನಾಯಕರು ಕೂಡ ತಮಗೆ ಮನಬಂದಂತೆ ವರ್ತಿಸುತ್ತಿದ್ದಾರೆ ಎಂದು ರಾಜ್ಯ ಕೃಷಿ ಸಚಿವ ಚಲುವನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಮುಂಗಾರು ಬಿತ್ತನೆ ಬೀಜ ವೀಕ್ಷಣಾ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ಬಿಜೆಪಿ ನಾಯಕರುಗಳು ತಿಳಿದುಕೊಂಡಿದ್ದರು. ರಾಜ್ಯ ಸರ್ಕಾರವನ್ನ ನಾವೇ ಆಳುತ್ತೇವೆ ಎಂದು ತಿಳಿದುಕೊಂಡಿದ್ದರು. ಆದರೆ ಅಧಿಕಾರ ಕೈತಪ್ಪಿ ಹೋಗಿದೆ ಎಂದು ಕೆಲ ಬಿಜೆಪಿ ನಾಯಕರು ಹತಾಶೆ ಉಂಟಾಗಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮೈತ್ರಿ ಸರ್ಕಾರವನ್ನ ಮಾಡಿಕೊಂಡು ಇದರಲ್ಲೂ ಕೂಡ ವಿಫಲರಾಗಿರುವ ಹಿನ್ನೆಲೆ ಇಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಏನಾದರೂ ಆರೋಪವನ್ನ ಸೃಷ್ಟಿಸಬೇಕೆಂಬ ಉದ್ದೇಶದಿಂದ ಇಂದು ಮೂಢ ವಿಷಯವನ್ನ ಇಟ್ಟುಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಲ್ಲಸಲ್ಲದ ಆರೋಪವನ್ನ ಹೊರಿಸುವಲ್ಲಿ ಮುಂದಾಗಿದ್ದಾರೆ. ಇದರ ಸತ್ಯಾಸತ್ಯತೆಯ ಹೊರಬಂದ ನಂತರವೇ ತಿಳಿಯುತ್ತದೆ. ಇದನ್ನ ಬಿಜೆಪಿ ಕೈ ನಾಯಕರು ಮೊದಲು ತಿಳಿದುಕೊಳ್ಳಬೇಕು ಎಂದರು. ಹ್ಯಾಂಡ್ ಗ್ಲೋವ್ ಹಾಕಿದ ನಂತರ ನೆಕ್ಸ್ಟ್ ಇದು ಪ್ಯಾಂಟ್ ಹಾಕೋಬೇಕು. ಹಾಕೊಂಡು ಹಾಕಿದ ನಂತರ ಮಾಸ್ಕ್ ಹಾಕೋಬೇಕು. ಆದ ನಂತರ ಲಾಸ್ಟಿಗೆ ಗಾಗಲ್ ಹಾಕೊಂಡು ಆದ ನಂತರ ಇವೆಲ್ಲ ಕೆಮಿಕಲ್ ಇರಲಿ, ಆದ ನಂತರ ಇವು ಸ್ಪ್ರೇಯರ್ ಇರಲಿ ಕೈಯಲ್ಲಿ ಆದ ನಂತರ ಹಿಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ತೊಗಲ ಮೇಲೆ ಬಿತ್ತಂದ್ರೆ ನಾರ್ತ್ ಲ್ಯಾಂಗ್ವೇಜು ಬಿಡ್ತಾರೆ. ಅದೇ ತೊಗಲು ಬಿದ್ದರೂ ಒಳಗಡೆ ಹೋಗುತ್ತೆ ಸರ್. ಸದ್ಯಕ್ಕೆ ಏನಾಗಂಗಿಲ್ಲ, ವಯಸ್ಸು ಚೆನ್ನಾಗಿದೆ, ಏನೂ ಆಗಂಗಿಲ್ಲ. ಬಟ್ ಫ್ಯೂಚರ್ ಪ್ರಾಬ್ಲಮ್ ಕ್ಯಾನ್ಸರ್ ಆಗಲಿ ಕೆಲವೊಂದು ಬೇರೆ ಬೇರೆ ಡಿಸೀಸನ್ನು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಕಂಪಲ್ಸರಿ ರೈತರಿಗೆ ನಿಮಗೆ ಒಂದು ಸಂದೇಶ. ರಾಜ್ಯದಲ್ಲಿ ಜನಪರವಾದಂತಹ ಯಾವುದೇ ಕೆಲಸಕ್ಕೆ ಹೊತ್ತು ಕೊಡದೆ ಅಧಿಕಾರದ ದುರ್ಬಳಕೆ ಮಾಡಿಕೊಂಡಂತಹ ಬಿಜೆಪಿ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ವಿಫಲವಾಗಿದ್ದು, ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲಿಯೇ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿ ಕಿರಣ್ ಪೂಣಚ್ಚ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ವಿರೋಧ ಪಕ್ಷವಾಗಿ ಹೊರಹೊಮ್ಮಿದೆ. ಬಿಜೆಪಿ ಸರ್ಕಾರ ಇದ್ದ ಅವಧಿಯಲ್ಲಿ ಸತತ ಹೋರಾಟದ ಫಲವಾಗಿ ರೈತ ವಿರೋಧಿ 3 ಕಾಯ್ದೆಗಳನ್ನು ವಾಪಸ್ ಪಡೆದಿದೆ. ಆದರೆ ಈವರೆಗೆ ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸಿರುವುದಿಲ್ಲ. ಈ ಹೋರಾಟದಲ್ಲಿ ಮೃತಪಟ್ಟ 750 ರೈತರಿಗೆ ಪರಿಹಾರ ನೀಡುವುದಾಗಿ ಕೇಂದ್ರ ಭರವಸೆ ನೀಡಿತ್ತು. ಆದರೆ ಈವರೆಗೆ ಅದರ ಬಗ್ಗೆ ಸರ್ಕಾರ ಗಮನ ಹರಿಸಿರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. 3 ಮಸೂದೆ ಕಾಯ್ದೆಯನ್ನ ವಾಪಸ್ ಪಡೆದು ಜನಪರ ಆಡಳಿತ ಕೊಡುವುದಾಗಿ ಹೇಳಿ ಬಂದಂತಹ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಿ 1 ವರ್ಷಗಳಾಗಿದೆ. ಈಗ 5 ಗ್ಯಾರಂಟಿಗಳನ್ನ ಮಾತ್ರ ಕೊಡುವುದು ಕರ್ತವ್ಯ ಎಂದುಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಕೇವಲ ಭರವಸೆಗಳನ್ನ ನೀಡಿ ರೈತರಿಗೆ ವಂಚನೆ ಮಾಡಿದೆ. ಈಗ ಜುಲೈ 15ರಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗಲಿದೆ. ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಒಂದು ದಿನ ಸರ್ಕಾರದ ನಿಲುವುಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ರೈತ ವಿರೋಧಿಯಾದಂಥ 3 ಕಾನೂನುಗಳನ್ನು ತಂದರು, ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ಜನಪರವಾದಂಥ ಯಾವುದೇ ಕೆಲಸಗಳಿಗೆ ಒತ್ತು ಕೊಡದೇ ಅಧಿಕಾರದ ದುರ್ಬಳಕೆ ಮಾಡಿಕೊಂಡಂಥ ಬಿ ಜೆ ಪಿ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ವಿರೋಧ ಪಕ್ಷವಾಗಿ ನಿಂತಿದೆ. ಈ 3 ಕಾನೂನುಗಳನ್ನು APMC ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಗೋಹತ್ಯೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆ, ಈ ಕಾಯ್ದೆಯನ್ನು ವಾಪಸ್ ತಗೋತೀವಿ, ಜನಪರವಾದಂಥ ಆಡಳಿತ ಕೊಡ್ತೀವಿ ಅಂಥೇಳಿ ಬಂದಂಥ ಕಾಂಗ್ರೆಸ್ ಸರ್ಕಾರ ಈಗ 1 ವರ್ಷ ದಾಟ್ತು. ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ 3 ಮಸೂದೆಗಳನ್ನು ವಾಪಸ್ ತಗೋತೀವಿ ಅಂಥೇಳಿ ನಮ್ಮ ಪ್ರತಿಭಟನೆಯಲ್ಲಿ ಕೂತು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ರಘು ಹಿರಿಸೇವೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಿಂಹ ಶೆಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಮಾಜೀದ್, ತಾಲೂಕು ಅಧ್ಯಕ್ಷ ಶಾಂತರಾಜ್ ಅರಸ್ ಇತರರು ಉಪಸ್ಥಿತರಿದ್ದರು. ಮಕ್ಕಳ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಮಕ್ಕಳ ರಕ್ಷಣಾಧಿಕಾರಿ ಕಾಂತರಾಜ್ ಹೇಳಿದರು.
ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ವಿವಿಧ ಇಲಾಖೆಯ ಆಶ್ರಯದಲ್ಲಿ ಪಟ್ಟಣದ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿವಿಧ ಕಾರಣಗಳಿಂದ ಮಕ್ಕಳ ಮೇಲೆ ದೌರ್ಜನ್ಯಗಳು ಆಗುತ್ತಿವೆ. ಕಾನೂನು ಅಡಿಯಲ್ಲಿ ಮಕ್ಕಳ ರಕ್ಷಣೆಯಾಗಬೇಕು. ದೌರ್ಜನ್ಯ ಎಸಗುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದು, ಮಕ್ಕಳ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ನೋಡಿದ್ರು ಆಯ್ತಾ, ಫಸ್ಟ್ ಡೇ ಸುಮ್ಮನೆ ನೋಡಿದ್ರು, ಸ್ಮೈಲ್ ಮಾಡಿದ್ರು. ಒಂದು 2 ದಿನ ಅದೇ ಟೈಮಿಗೆ ಅವನು ಬಂದ, ಇವಳು ಬಂದು, 1 ವಾರ ಆಯ್ತು, ಫೋನ್ ನಂಬರ್ ಎಕ್ಸ್ಚೇಂಜ್ ಆಯ್ತು. ಅವಳಿಗೆ ರಾಜಸ್ಥಾನಿ ಭಾಷೆ ಗೊತ್ತಿಲ್ಲ, ಇವನಿಗೆ ಕನ್ನಡ ಗೊತ್ತಿಲ್ಲ ಆಯ್ತಾ. ಆದ್ರೂ ಕೂಡ ಮೊಬೈಲ್ ಅಲ್ಲಿ ಹಾಯ್ ಬಾಯ್ ಮೆಸೇಜ್ಗಳು ಫಾರ್ವರ್ಡ್ ಆಯ್ತು, ಎಕ್ಸ್ಚೇಂಜ್ ಆಯ್ತು. ಒಂದು 15 ಡೇಸಿಗೆ ಆ ಹುಡುಗಿ ಪೋಕ್ಸೋದಲ್ಲಿ ನಮಗೆ ಬಂತು. ಅವಾಗ ನಾವು ಎಂಕ್ವೈರಿ ಮಾಡಿದ್ವಿ, ಏನಮ್ಮ ಇದು, ಯಾಕೆ ಹಿಂಗಾಯ್ತು, ಯಾರು ಈ ರೀತಿ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದವರು ಯಾರು ಅಂತ ಹೇಳಿದಾಗ ಆ ಹುಡುಗಿ ಹೇಳ್ತಾಳೆ, ನನಗೆ ಅವನು ಪರಿಚಯ ಆದ, ಅವನ ಜೊತೆ ನಾನು ಚಾಟ್ ಮಾಡ್ತಿದ್ದೆ, ಒಂದು ದಿನ ಇಲ್ಲೇ ಸುತ್ತಾಡ್ಕೊಂಬರೋಣ ಅಂತೇಳಿ, ಔಟಿಂಗ್ ಹೋಗೋಣ ಅಂತೇಳಿ ಕರೆದ. ನಾನು ಅವ್ರ ಜೊತೆ ಹೋದೆ, ಅವನು ಕರ್ಕೊಂಡು ಹೋದ, ನನ್ನ ಮೇಲೆ ಹತ್ತಿ. ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ದೇವರಾಜ್, ಉಪನ್ಯಾಸಕರಾದ ಶ್ರೀನಿವಾಸ್, ಸವಿನಾ, ಶ್ವೇತಾ, ತಾರಾ, ರಮ್ಯಾ, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಮಾ ಸೇರಿದಂತೆ ಇನ್ನಿತರರಿದ್ದರು. ಖಾಸಗಿ ಕ್ಲಿನಿಕ್ ವೈದ್ಯರು ರೋಗಿಗಳಿಗೆ ವ್ಯವಸ್ಥಿತ ರೀತಿಯಲ್ಲಿ ಚಿಕಿತ್ಸೆ ನಡೆಸದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅರ್ಕಲಗೂಡು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸೂಚನೆ ನೀಡಿದರು. ಆರೋಗ್ಯ ಇಲಾಖೆ ಕಚೇರಿ ಸಭಾಂಗಣದಲ್ಲಿ ಖಾಸಗಿ ಕ್ಲಿನಿಕ್ ವೈದ್ಯರು, ಮೆಡಿಕಲ್ ಶಾಪ್ ಮಾಲೀಕರ ಸಭೆ ನಡೆಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಹೆಚ್ಚಿನ ರೋಗಿಗಳು ಬರುತ್ತಿದ್ದಾರೆ ಎಂದು ಅಗತ್ಯಕ್ಕಿಂತ ಹೆಚ್ಚಿನ ಬೆಡ್ಗಳನ್ನು ಹಾಕುವುದು, ಚಿಕಿತ್ಸೆ ನೀಡಿ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡುವಂತಿಲ್ಲ. ಚಿಕಿತ್ಸಾ ವೆಚ್ಚ ಕುರಿತು ನಾಮಫಲಕ ಪ್ರದರ್ಶಿಸಬೇಕು. ಕ್ಲಿನಿಕ್ಗಳಲ್ಲಿ ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಡೆಂಗ್ಯೂ ಪ್ರಕರಣಗಳು ಬಂದಾಗ ಕೊನೆಯ ಹಂತದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗಿಗಳನ್ನು ಕಳಿಸದೆ ಮೊದಲ ಹಂತದ ಪರೀಕ್ಷೆ ನಡೆಸಿ ಕಳಿಸಬೇಕು. ರೋಗಿಗಳ ಮಾಹಿತಿಯನ್ನು ದಾಖಲು ಮಾಡಿಕೊಂಡು ಆರೋಗ್ಯ ಇಲಾಖೆಗೆ ಕಳಿಸುವಂತೆ ಸೂಚಿಸಿದರು. ಮೆಡಿಕಲ್ ಶಾಪ್ ಮಾಲೀಕರು ಗರ್ಭಪಾತದ ಮಾತ್ರೆಗಳನ್ನು ವೈದ್ಯರ ಚೀಟಿ ಇಲ್ಲದೆ ಮಾರಾಟ ಮಾಡಿದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ. ಈ ಕುರಿತು ಎಚ್ಚರ ವಹಿಸಬೇಕು ಎಂದರು. ರೋಗಗಳನ್ನ ಪತ್ತೆ ಹಚ್ತಾ ಇದೀವಿ. ಯಾವುದೇ ರೋಗ ಇರ್ಬೋದು, ಇದೊಂದೇ ಅಲ್ಲ, ಹಲವಾರು ರೋಗಗಳಿಗೆ ನೀವು ಅರ್ಲಿಯರ್ ಆಗಿ ರೆಫರ್ ಮಾಡ್ತಾ ಇಲ್ಲ, ಕಾಯಿಲೆಗಳು ಹಿಡಿತಿಲ್ಲ. ಸೊ ಈಗ ಕೂತ್ರೆ ಎಲ್ಲಾ ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಹೇಳ್ತಾ ಇದೀನಿ, ನಿಮ್ಮಲ್ಲಿ ಬಂದ, ಈಗ ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಮೇಡಮ್. ಹಾಸನ ಜಿಲ್ಲೆ ಎಲ್ಲಾ ನರ್ಸಿಂಗ್ ಹೋಮ್ ಅವರು, ಖಾಸಗಿ ಕ್ಲಿನಿಕ್ ಅವರು, ಹಾಸ್ಪಿಟಲ್ ಪ್ರತಿ ತಿಂಗಳು 30ನೇ ತಾರೀಕಿಗೆ ನಮ್ಮಲ್ಲಿ ಎಷ್ಟು ಟಿವಿ ಪೇಷಂಟ್ ಡಿಟೆಕ್ಟ್ ಆಯ್ತು ಅಂತ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಅದೇ ತರ ನಿಮ್ಮೆಲ್ಲರಿಂದ ರಿಪೋರ್ಟ್ ಬರ್ಬೇಕು ನನಗೆ. ನಿಮ್ಗೆಲ್ಲ ಗ್ರೂಪ್ ಅಲ್ಲಿ ಇದೀರಲ್ಲ, ಚೇತನ ಒಂದು ಗ್ರೂಪ್ ಮಾಡಿದಾರಲ್ವಾ, ಕೊಡ್ತಾ ಇದ್ದಾರೆ. ಅವ್ರು ಯಾರು ಕಫ ಪರೀಕ್ಷೆ ಕಳಿಸ್ತಿದ್ದೀರಿ ಅದೇ ನಮ್ಮ ಮಾಹಿತಿ. ನೀವೇ ಕಫ ಪರೀಕ್ಷೆ ಮಾಡಿಲ್ಲ ಅಂದ್ರೆ ಇಲ್ಲಿ ಸಾರ್ವಜನಿಕ ಹಾಸ್ಪಿಟಲ್ ಕಳಿಸಿದ್ರೆ ರೆಫರೆನ್ಸ್ ಫಾರಂ ಕೊಟ್ಟಿದ್ದೀವಲ್ಲ, ಅದರಲ್ಲಿ ಬರ್ದು ಕಳಿಸ್ಬೇಕು. ರೆಫರೆನ್ಸ್ ಫಾರಂ ತಗೊಂಡು ಬಂದು ತೋರಿಸೋಣ ಅವ್ರಿಗೆ. ಆ ರೆಫರೆನ್ಸ್ ಫಾರಂ ಅಲ್ಲೇ ಬರ್ದು ಕಳಿಸ್ಬೇಕು. ನೀವೊಂದು ಕಡಿಮೆಯಿಂದ ನಮಗೆ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೆ ಫೀಡ್ಬ್ಯಾಕ್ ಬೇಕು. ಇವನ್ ಲೆಪ್ರಸಿ ಕಾರ್ಯಕ್ರಮ ಇರ್ಬೋದು, ಬೇರೆ ಎಲ್ಲಾ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೂ ನಮಗೆ ನಿಮ್ಮಿಂದ ಫೀಡ್ಬ್ಯಾಕ್ ಬೇಕು. ನೀವು ಏನಲ್ಲಿ ನೀವು ಕಂಡು ಬಂದ್ರೆ 44 ರಾಷ್ಟ್ರೀಯ ಕಾರ್ಯಕ್ರಮ ಇದೆ. ಇವನ್ ANC ಬರುತ್ತೆ, ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀರಾ ಪಾಸಿಟಿವ್ ಅಂತೀರಾ, ಅವ್ಳು ವಾಂತಿ ಇರುತ್ತೆ, ವಾಂತಿ ಮಾತ್ರ ಬರೀತೀರಾ, ಏನೋ ಬೇರೆ ಡ್ರಗ್ಸ್ಗಳು ಬರ್ಕೊಡ್ತೀರಾ. ಆದ್ರೆ ಅವ್ಳು ತಾಯಿ ಮತ್ತೊಬ್ರು ಕೊಡ್ತಾರೆ ಬಿಡೋ ಅನ್ನಂಗಿಲ್ಲ. ನೀವು ನಮ್ಮ ಜೊತೆ ಲಿಂಕ್ ಆಗ್ಲೇಬೇಕು. ಪ್ರತಿಯೊಬ್ಬ ಗರ್ಭಿಣಿ ತಾಯಿಂದ ನಿಮ್ಮ ಕ್ಲಿನಿಕ್ ಬಂದವರು ತಾಯಿ ಕಾರ್ಡ್ ಪಡೆಯುವಂತೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂದ್ರೆ ನಮಗೆ ಮಾಹಿತಿ ಕೊಡಬೇಕು. ನೀವೇ ತಾಯಿ ಕಾರ್ಡ್ ಕೊಡಿಸ್ಬೇಕಾಗಿಲ್ಲ. ಇಷ್ಟು ದಿನ ಏನ್ಸಿಗಳು ಅಂತ ಬಂದು ತೋರಿಸ್ಕೊಂಡಿದ್ದಾರೆ, ಇವ್ರು ಗರ್ಭಿಣಿಯರಿದ್ದಾರೆ ಅಂತ ನಮ್ಗೆ ಮಾಹಿತಿ ಕೊಟ್ಟರೆ ಅವ್ರು ನಾವು ಟ್ರ್ಯಾಕ್ ಮಾಡ್ತೀವಿ. ನಿಮ್ಮಲ್ಲೇ ಇದೇ ವೇಳೆ ಆರೋಗ್ಯ ಶಿಕ್ಷಣಾಧಿಕಾರಿ ಪರಮೇಶ್, ಆರೋಗ್ಯ ನಿರೀಕ್ಷಕ ಚಂದ್ರೇಗೌಡ ಇದ್ದರು. ಅರ್ಕಲಗೂಡು ಪಟ್ಟಣದ ಹಾಸನ ರಸ್ತೆಯ ಬ್ಯಾಟರಿ ಅಂಗಡಿಗೆ ನುಗ್ಗಿರುವ ಕಳ್ಳರು ಬ್ಯಾಟರಿಗಳನ್ನು ಕಳವು ಮಾಡಿರುವ ಪ್ರಕರಣ ಮಂಗಳವಾರ ರಾತ್ರಿ ನಡೆದಿದೆ. ಸಂತೋಷ್ ಕುಮಾರ್ ಅವರ ಅಂಗಡಿಯ ಬೀಗ ಮುರಿದಿರುವ ಕಳ್ಳರು 3 ಹೊಸ ಬ್ಯಾಟರಿ ಹಾಗೂ ಗ್ರಾಹಕರು ಚಾರ್ಜಿಂಗ್ಗಾಗಿ ನೀಡಿದ್ದ 8 ಬ್ಯಾಟರಿಗಳನ್ನು ಕಳವು ಮಾಡಿದ್ದಾರೆ. ದೇವರಿಗಾಗಿ ಇರಿಸಿದ್ದ ಹುಂಡಿಯಲ್ಲಿದ್ದ 6,000 ಹಾಗೂ ಕ್ಯಾಶ್ ಬಾಕ್ಸ್ನಲ್ಲಿಟ್ಟಿದ್ದ 1,000 ನಗದು ಹಣವನ್ನು ಸಹ ಕಳ್ಳರು ಅಪಹರಿಸಿದ್ದಾರೆ. ಈ ಕುರಿತು ಪಟ್ಟಣ ಠಾಣೆಗೆ ದೂರು ನೀಡಿರುವುದಾಗಿ ಸಂತೋಷ್ ತಿಳಿಸಿದ್ದಾರೆ. ಯಾವುದೇ ಥರದ ಇಲ್ಲಿ ಇತ್ಯಾನ ಘಟನೆಗಳು ಯಾವುದೂ ನಡೆದಿರಲಿಲ್ಲ. ಈ ಸತಿ ನಡೆದಿದೆ. ಒಂದು 10ರಿಂದ 15 ಬ್ಯಾಟ್ರಿ ಕಳ್ತನ ಆಯಿತು. ಹೊಸ ಒಂದು 6 ಬ್ಯಾಟ್ರಿ ಇತ್ತು, ಅದರಲ್ಲಿ ಒಂದು 3 ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹೊತ್ಕೊಂಡೋಗಿತ್ತು. ಒಂದು ಹಳೆವು ಪಾರ್ಟಿಗಳು ಕಸ್ಟಮರ್ಗಳು ಕೊಟ್ಟರೆ ಚಾರ್ಜಿಂಗ್ ಬ್ಯಾಟ್ರಿ ಕೊಟ್ಟಿದ್ರು, ಅವೆಲ್ಲನೂ ಒಂದು 8-9 ಬ್ಯಾಟ್ರಿ ಇತ್ತು. 8-9 ಬ್ಯಾಟ್ರಿ ಹೊತ್ಕೊಂಡೋಗಿದ್ದಾರೆ. ಹಿಂಗಾಗಿದೆ. ಪೊಲೀಸ್ನವ್ರು ನೈಟ್ ಬೀಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಪೊಲೀಸ್ ಸ್ಟೇಷನ್ಗೆ ಈಗ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ, ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದೆ. ಇದನ್ನು ರಾತ್ರಿ ಹೊತ್ತು ಒಂದು 2 ಸತಿ ಪೊಲೀಸ್ನವರು ಗಸ್ತ್ ಬಂದು ಡ್ಯೂಟಿ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಸುಮಾರು ಹಣ ಎಲ್ಲ ಎಷ್ಟು ಹೋಗಿದೆ? ಅಮೌಂಟು ನಮ್ಮದು ಒಂದು ದೇವ್ರ ಮುಂದೆ ಹತ್ರ ಇಟ್ಟಿದ್ದೆ, ಒಂದು ಗೋಲ್ಕ ಹೊತ್ಕೊಂಡು ಹೋಗಿದ್ದೆ. ಅದರ ಒಂದು ಹೆಚ್ಚು ಒಂದು 5-6 ಸಾವಿರ ಇತ್ತು.
ಕ್ಯಾಶಲ್ಲಿ ಒಂದು 1,000. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಕರ್ನಾಟಕ ಸರ್ಕಾರ ಹಾಸನ ಜಿಲ್ಲಾಡಳಿತದ ವತಿಯಿಂದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸತ್ಯಭಾಮ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಶಾಸಕ ಸಿಮೆಂಟ್ ಮಂಜು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ತಮ್ಮ ಅಹವಾಲು ಅರ್ಜಿಗಳನ್ನು ಇಟ್ಟು ತಮ್ಮ ನೋಂದಣಿ ಮಾಡಿಕೊಂಡು ಸಮಸ್ಯೆಗಳನ್ನು ಹೇಳಿಕೊಂಡರು. ಜಿಲ್ಲಾಧಿಕಾರಿ ಸತ್ಯಭಾಮರವರು ಸಾರ್ವಜನಿಕರಿಂದ ಬಂದ ಅಹವಾಲುಗಳನ್ನು ಪರಿಶೀಲಿಸಿ ತುರ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಂದ ಕುಂದುಕೊರತೆ ಹಾಗೂ ಅಹವಾಲುಗಳಿಗೆ ಸ್ಪಂದಿಸುವ ಕೆಲಸವಾಗಬೇಕು. ಸಾಧ್ಯವಾದಷ್ಟು ಬೇಗನೆ ಇತ್ಯರ್ಥಗೊಳಿಸಿ ಅಧಿಕಾರಿ ಹಾಗೂ ಇಲಾಖೆಯ ಮೇಲೆ ವಿಶ್ವಾಸ ಮೂಡಿಸುವ ಕಾರ್ಯವಾಗಬೇಕು ಮತ್ತು ಯಾರೊಬ್ಬ ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿತನವನ್ನು ತೋರದೆ ಜನರಿಗೆ ಕೆಲಸ ಮಾಡಿಕೊಡಬೇಕು. ಸ್ಥಳದಲ್ಲಿ ಸ್ವೀಕೃತಗೊಂಡ ಎಲ್ಲ ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಅಧಿಕಾರಿಗಳು ಕೆಲಸ ಮಾಡಿಕೊಡದಿದ್ದರೆ 1 ತಿಂಗಳು ಕಾಲಾವಕಾಶ ನೀಡಿ ತಮ್ಮ ಕೆಲಸ ಮಾಡಿಕೊಡದಿದ್ದರೆ ಮತ್ತೆ ನಮ್ಮನ್ನ ಕಚೇರಿಗೆ ಬಂದು ಭೇಟಿ ಮಾಡಲು ತಿಳಿಸಿ ಎಲ್ಲ ಇಲಾಖೆವಾರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಮ್ಮ ADM, ಫೀಲ್ಡ್ ಬ್ಯಾಂಕ್ ಮ್ಯಾನೇಜರ್ ಎಲ್ಲರೂ ಇದ್ದಾರೆ, ವಾರ್ತಾಧಿಕಾರಿಗಳು ಎಲ್ಲ ಇದ್ದಾರೆ, ನಮ್ಮ ಎಲ್ಲ ಪತ್ರಿಕಾ ಮಿತ್ರರು ಎಲ್ಲ ಇದ್ದಾರೆ. ಸೊ ತಾವು ಸಾರ್ವಜನಿಕರು ನಮ್ಮ ಸಮಸ್ಯೆಗಳೇನಿದೆ ಈಗಾಗಲೇ ಅರ್ಜಿಗಳು ಕೊಟ್ಟಿದ್ದೀರಾ. ಸುಮಾರು ಎಷ್ಟು ಬಂದಿದೆ ಅರ್ಜಿ ಇದುವರೆಗೆ? ಎಷ್ಟು ಬಂದಿದೆ ಅರ್ಜಿ? ಇದುವರೆಗೆ ಕೇವಲ 49 ಬಂದಿದೆ. ಬಹುಶಃ ಇನ್ನೂ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಈ ಒಂದು ಅರ್ಜಿಗಳಿಗೆ ನಾವೆಲ್ಲ ಯಾವ್ಯಾವ ಇಲಾಖೆಗೆ ಏನಾದರೂ ಗುರುತರವಾದ ಸಮಸ್ಯೆಗಳಿದ್ರೆ ಇಲ್ಲಿ ಚರ್ಚೆ ಮಾಡೋದು. ನಮ್ಮ ಸಮಸ್ಯೆಗಳಿದ್ರೆ ನೀವು ಅದನ್ನ ರೈಸ್ ಮಾಡಬಹುದು. 1 by 1 ಕನ್ಫ್ಯೂಷನ್ ಬೇಡ, ಆತುರ ಬೇಡ. ಯಾಕೆಂದ್ರೆ ಏನು ಇದರಲ್ಲಿ ಚರ್ಚೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಉಪವಿಭಾಗಾಧಿಕಾರಿ ಶ್ರುತಿ, ಡಿವೈಎಸ್ಪಿ ಪ್ರಮೋದ್ ಕುಮಾರ್, ತಹಶೀಲ್ದಾರ್ ನಂದಕುಮಾರ್, ಸಿಎಸ್ ಚಂದ್ರಶೇಖರ್, ಹಾಸನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಆಲೂರು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿದ್ದರು. ವರದಿ ರುದ್ರಕುಮಾರ್, ಬಿಬಿಸಿ ನ್ಯೂಸ್, ಆಲೂರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611157808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ಬಿಬಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ನೌಕರರು ಸಿಐಟಿಯು ನೇತೃತ್ವದಲ್ಲಿ ಬೇಲೂರು ಗ್ರೇಡ್ 2 ತಹಶೀಲ್ದಾರ್ ಅಶೋಕ್ ಕುಮಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಘಟಕದ ಉಪಾಧ್ಯಕ್ಷೆ ಇಂದಿರಮ್ಮ ಮಾತನಾಡಿ, ಅಂಗನವಾಡಿಗಳಲ್ಲೇ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಬೇಕು. 3 ವರ್ಷ ಮೇಲ್ಪಟ್ಟ ಮಕ್ಕಳನ್ನ ನೇರವಾಗಿ ಶಾಲೆಗಳಿಗೆ ಸೇರಿಸಿಕೊಳ್ಳುತ್ತಿರುವುದರಿಂದ ಅಂಗನವಾಡಿ ಕೇಂದ್ರಗಳು ಬಾಗಿಲು ಮುಚ್ಚುವಂತಾಗಿವೆ. ಸರ್ಕಾರ ನರ್ಸರಿ, ಎಲ್ಕೆಜಿ, ಯುಕೆಜಿ ತೆರೆಯದೆ ಪೂರ್ವ ಪ್ರಾಥಮಿಕ ಶಾಲೆ ನಡೆಸಬೇಕು ಎಂದು ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೇವೆ. ಈ ವಿಚಾರವಾಗಿ ಕಳೆದ 23ರಂದು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಸಿ ಯಶಸ್ಸು ಕಂಡಿದ್ದೇವೆ. ಅಂಗನವಾಡಿಗಳಲ್ಲಿ 36 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ ಎನ್ಪಿಎಸ್ ಗ್ರಾಚ್ಯುಟಿ ಹಣ ಕೊಡದ ಕಾರಣ ಬರೀ ಕೈಯಲ್ಲಿ ಮನೆಗೆ ಹೋಗಿದ್ದಾರೆ. ಆದ್ದರಿಂದ ಸರ್ಕಾರ ಗ್ಯಾರಂಟಿಗಳನ್ನು ಕೈಬಿಟ್ಟು ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಎಂದು ಒತ್ತಾಯಿಸಿದರು. ದೇಶಾದ್ಯಂತ ಈ ದಿನ ಸಿಐಟಿಯು, ಸೆಂಟ್ರಲ್ ಟ್ರೇಡ್ ಯೂನಿಯನ್, ಸಿಐಟಿಯು ಕಾರ್ಮಿಕ ಸಂಘಟನೆಗಳ ಹೋರಾಟಗಳನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಎಲ್ಲ ಸಂಘಟನೆಯ ಒಂದೊಂದು ಪಾರ್ಟ್ ಅಂದರೆ ಈಗ ಅಂಗನವಾಡಿ, ಗ್ರಾಮ ಪಂಚಾಯಿತಿ, ಬಿಸಿ ಊಟ ಇವೆಲ್ಲವೂ ಸೇರಿದಂಥ ಹಲವು ಕಾರ್ಮಿಕ ಸಂಘಟನೆಗಳ ಒಟ್ಟುಗೂಡಿ ಈ ದಿನ ನಾವು ಸರ್ಕಾರಕ್ಕೆ ಮನವಿಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ತಹಶೀಲ್ದಾರರಿಗೆ ಕೊಟ್ಟಂಥ ಮನವಿನಲ್ಲಿ
ಅಂಗನವಾಡಿಗಳಲ್ಲಿ LKG UKG ಅಂಗನವಾಡಿಗಳಲ್ಲೇ ನಡಿಬೇಕು. ಯಾಕಂದ್ರೆ ಈಗ ಶಾಲೆಯಿಂದ 3 ವರ್ಷದಿಂದ ಇನ್ನೂ ಕಡಿಮೆ ವಯಸ್ಸಿನ ಮಕ್ಕಳನ್ನ ಸ್ಕೂಲ್ಗೆ ತಗೋತಾ ಇದ್ದಾರೆ. ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗಿದೆ ಅಂತ ಈಗ ಅಂಗನವಾಡಿಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮಲ್ಲಿ ಏನು ಇವಾಗ 5 ರಿಂದ 3 ವರ್ಷದಿಂದ 6 ವರ್ಷದ ಮಗು ಇತ್ತು, ಅದು ಕಡ್ಡಾಯವಾಗಿ ಉಳ್ಕೋಬೇಕು. ಅದನ್ನು ನೀವು ಹೊಸ ಹೆಸರುಗಳನ್ನು ಇಟ್ಕೊಂಡು ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಇನ್ನೊಂದು ಬೇರೆ ಬೇರೆ ಹೆಸರುಗಳು ಇಟ್ಕೊಂಡು ಬರ್ತಾ ಇದ್ದೀರಾ. ಅದು ಯಾವುದೂ ಅಲ್ಲ. LKG UKG ಅಂದರೆ ಪೂರ್ವ ಪ್ರಾಥಮಿಕ. ಈ ಸಂದರ್ಭದಲ್ಲಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷೆ ಕಾಮಾಕ್ಷಿ ರಾಜು, ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಪದಾಧಿಕಾರಿಗಳಾದ ಸಾವಿತ್ರಿ, ನಾಗರತ್ನ, ಜಯಮ್ಮ, ಜಯಂತಿ, ಫೌಜಿಯಾ, ಗೌರಮ್ಮ ಪಾಲ್ಗೊಂಡಿದ್ದರು. ಚನ್ನರಾಯಪಟ್ಟಣದ ಗ್ರಾಮದೇವತೆ ಶ್ರೀ ಒಳಗೇರಮ್ಮ ದೇವರ ನೂತನ ರಥ ಸಮರ್ಪಣಾ ಕಾರ್ಯಕ್ರಮ ಇದೇ ಭಾನುವಾರ 14ರಂದು ನೆರವೇರಲಿದೆ ಎಂದು ದೇವಾಲಯದ ನೂತನ ರಥ ನಿರ್ಮಾಣ ಕಮಿಟಿಯ ಗೌರವಾಧ್ಯಕ್ಷ ಸುಬ್ಬಣ್ಣ ತಿಳಿಸಿದ್ದಾರೆ. ಪಟ್ಟಣದ ಒಳಗೇರಮ್ಮ ದೇವಸ್ಥಾನದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸುಮಾರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಗ್ರಾಮ ದೇವತೆ ಒಳಗೇರಮ್ಮನವರ ರಥ ಸಮರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಜುಲೈ 14ರ ಭಾನುವಾರದಂದು ಒಳಗೇರಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ. ಈ ದೇವಾಲಯ ಬಹಳ ವರ್ಷಗಳ ಇತಿಹಾಸ ಹೊಂದಿದ್ದು, ಈ ಹಿನ್ನೆಲೆ ಗ್ರಾಮ ದೇವತೆಗೆ ಸ್ವಂತ ರಥವೂ ಕೂಡ ಇರಲಿಲ್ಲ. ಹೀಗಾಗಿ ನೂತನವಾಗಿ ನಿರ್ಮಿಸಿರುವ ರಥವನ್ನ ಆಷಾಢ ಮಾಸ ಶುಕ್ಲ ಪಕ್ಷದಂದು ಬೆಳಗ್ಗೆ ಅಮ್ಮನವರಿಗೆ ವಿಶೇಷ ಅಭಿಷೇಕ ನಂತರ ಚಂಡಿಕಾಯಾಗ ಮತ್ತು ಚಂಡಿಕಾ ಹೋಮ, ತದನಂತರ 12 ರಿಂದ 1 ಗಂಟೆಯ ಸಮಯದೊಳಗೆ ಗ್ರಾಮ ದೇವತೆ ಒಳಗೇರಮ್ಮ ದೇವಸ್ಥಾನದ ಸುತ್ತ 5 ಜನ ಮುತ್ತೈದೆಯರಿಂದ ರಥ ಎಳೆಯುವ ಮೂಲಕ ಹೊಸ ರಥಕ್ಕೆ ಚಾಲನೆ ನೀಡಲಾಗುವುದು. ತದನಂತರ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಅನ್ನದಾನ ಕಾರ್ಯಕ್ರಮವೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸುವಂತೆ ಕೋರಿದರು. ಹೊನ್ನೆ, ಬಾಗೆ, ಒಬ್ಬಳಿ, ಬೇವು, ತೇಗ, ನೀರು ಹೊಡೆತಗಳು ಮಳೆ ಬಂದಾಗ ಅಥವಾ ರಥೋತ್ಸವ ಸಂದರ್ಭದಲ್ಲಿ ಮಳೆ ತೆಗೆದಿದ್ರೆ ಮಳೆಯ ನೀರಿಗೆ ಹೊಡೆತಕ್ಕೆ ಸಿಕ್ಕರೆ ಅದು ಆ ಭಾಗಗಳಿಗೆ ಬೇವನ್ನು, ಅಂದರೆ ಅದಕ್ಕೆ ಆಯಿಲ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಅಂತೇಳಿ ಅದಕ್ಕೆ ಬೇವನ್ನು, ಅಂದರೆ ರಥದ ಹೊರಭಾಗದ ಕಟ್ಟುಗಳೇನಿದೆ ಅದನ್ನೆಲ್ಲ ಬೇವಿನ ಮರದಲ್ಲಿ ಮಾಡಿ ಇದು ರಥ ನಿರ್ಮಾಣದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸಬೇಕು. ಈ ರಥ ನಿರ್ಮಾಣದ ವಿನ್ಯಾಸದಲ್ಲಿ ನಾವು ಒಂದು ನಿಯಮವನ್ನು ಪಾಲಿಸಿದ್ದೇವೆ. ನಮ್ಮ ಹಳೆಯ ರಥ ಏನಿದೆ ಅದೇ ವಿನ್ಯಾಸದಲ್ಲಿ ನಿರ್ಮಾಣ, ಹೊರಗಿನ ಔಟ್ಲುಕ್ ಅಂತ ಏನು ಕರಿತೀವಿ ಅದು ಹಳೆಯ ರಥದ ಏನಿದೆ ಅದೇ ರೀತಿಯ ಔಟ್ಲುಕ್. ಅದರ ಜೊತೆಗೆ ವಿಶೇಷವಾಗಿ ನಾಳೆಯ ದಿವಸ ಆ ರಥವನ್ನು ಈಚೆಗೆ ತಂದ ಮೇಲೆ ತಾವೆಲ್ಲ ಪರಾಮರ್ಶಿಸಬಹುದು. ಒಂದು ಅದ್ಭುತವಾದಂತಹ ಕಾಷ್ಟ ಶಿಲ್ಪಕಲೆಯ ಪರಮೋಚ್ಚವಾದಂತಹ ಯಶಸ್ಸನ್ನು ಈ ರಥವನ್ನು ನಿರ್ಮಾಣ ಮಾಡೋದನ್ನು ಕಲಿಸಿದ ಅವನಿಗೆ. ಇದೇ ಸಂದರ್ಭದಲ್ಲಿ ನೂತನ ರಥ ಪ್ರತಿಷ್ಠಾಪನಾ ನಿರ್ಮಾಣ ಕಮಿಟಿ ಅಧ್ಯಕ್ಷ ಸ್ವಾಮಿ, ಕಮಿಟಿಯ ಸದಸ್ಯರಾದ ರಘು, ಶಾಮಿಯಾನ, ಚಂದ್ರಶೇಖರ್, ಚಂದ್ರಬಾಬು, ಉಮೇಶ್, ಮಹೇಶ್ ಇತರರು ಹಾಜರಿದ್ದರು. ಆಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹುಜನರ ಬೇಡಿಕೆಯಾಗಿದ್ದ ಡಯಾಲಿಸಿಸ್ ಕೇಂದ್ರವನ್ನು ಬುಧವಾರ ಶಾಸಕ ಸಿಮೆಂಟ್ ಮಂಜು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಡಯಾಲಿಸಿಸ್ ಚಿಕಿತ್ಸೆ ಪಡೆಯುತ್ತಿರುವ ತಾಲೂಕಿನ ಎಲ್ಲ ರೋಗಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಈ ಮುಂಚೆ ಅಕ್ಕಪಕ್ಕದ ತಾಲೂಕುಗಳಾದ ಹಾಸನ, ಸಕಲೇಶಪುರ ಕಡೆಗಳಲ್ಲಿ ಹೋಗಿ ಚಿಕಿತ್ಸೆ ಪಡೆಯಬೇಕಿತ್ತು. ತಾಲೂಕು ಕೇಂದ್ರದಲ್ಲಿ ಡಯಾಲಿಸಿಸ್ ಕೇಂದ್ರ ಸ್ಥಾಪನೆಯಾಗಿರುವುದು ಎಲ್ಲರಿಗೂ ಸಂತಸದ ವಿಷಯ ಎಂದು ತಿಳಿಸಿದರು. ನಾನು ಆ ರೋಗಿಗಳು ನೋಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬರೋದೊಂದು, ನಿಜವಾಗ್ಲೂ ಈ ಒಂದು ಕಾಯಿಲೆ ಆ ಭಗವಂತ ಯಾರಿಗೂ ಕೊಡಬಾರ್ದು ಅನ್ಸುತ್ತೆ. ನಿಜವಾಗ್ಲೂ ಕೂಡ ಇವತ್ತು ಆಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೊಂದು ಕೇಂದ್ರ ಓಪನ್ ಆಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲ ಈ ಭಾಗದ ಜನಗಳಿಗೆ ಒಂದು ಸಂತಸದ ವಿಚಾರ. ಎಷ್ಟೋ ದೂರ ಹೋಗಿ ಅದನ್ನ ಅಥವಾ ಪ್ರೈವೇಟಲ್ಲಿ ಹೋಗಿ ಎಷ್ಟೋ ಹಣ ಕೊಟ್ಟು ಮಾಡ್ಕೊಂಡು ಬರಬೇಕಾಗಿತ್ತು. ಇಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯ ಸಿಗ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ಈ ಭಾಗದ ಎಲ್ಲ ರೋಗಿಗಳಿಗೆ ಅನುಕೂಲ ಆಗುತ್ತೆ. ನಾನು ಇಡೀ ಆಲೂರು ಕ್ಷೇತ್ರದ ಜನತೆಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ಬಂದು ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಇಲ್ಲಿರ್ತಕ್ಕಂಥ ವೈದ್ಯ ಸಿಬ್ಬಂದಿ, ಇಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ತಮಗೆ ಸೇವೆಯನ್ನು ಕೊಡ್ತಾರೆ. ನಮ್ಮೆಲ್ಲರ ಉದ್ದೇಶ ಒಂದೇ, ಇಲ್ಲಿ ಬರ್ತಕ್ಕಂಥ ಕಟ್ಟ ಕಡೆಯ ಬಡ ಒಬ್ಬ ರೋಗಿಗೂ ಸಮೇತ. ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ಅವರು ಮಾತನಾಡಿ, ತಾಲೂಕಿನ ಜನತೆಗೆ ಡಯಾಲಿಸಿಸ್ ಕೇಂದ್ರ ತೆರೆದಿರುವುದು ಅನುಕೂಲಕರವಾಗಿದ್ದು, ಈ ಡಯಾಲಿಸಿಸ್ ಕೇಂದ್ರವನ್ನ ನೆಪ್ರೋ ಪ್ಲಸ್ ಎಂಬ ಕಂಪನಿಯು ನಿರ್ವಹಿಸಲಿದ್ದು, ಇದಕ್ಕೆ ಸುಮಾರು 55 ಲಕ್ಷ ರು ವೆಚ್ಚದಲ್ಲಿ ಸ್ಥಾಪಿಸಲಾಗಿದ್ದು, ಅದಕ್ಕೆ ಬೇಕಾಗಿರುವ ಸ್ಥಳಾವಕಾಶ ಮತ್ತು ವಿದ್ಯುತ್ ವ್ಯವಸ್ಥೆ, ಇತರ ವ್ಯವಸ್ಥೆಯನ್ನ ಸರ್ಕಾರವು ಭರಿಸುತ್ತದೆ. ಇಲ್ಲಿ ಪ್ರತಿನಿತ್ಯ ದಿನಕ್ಕೆ 1 ಯಂತ್ರದಲ್ಲಿ 3 ರೋಗಿಗಳಿಗೆ, 2 ಯಂತ್ರಗಳಿಂದ 6 ರೋಗಿಗಳಿಗೆ ಚಿಕಿತ್ಸೆ ನೀಡಬಹುದು. ಒಂದು ವಾರದಲ್ಲಿ 36 ರೋಗಿಗಳು ಚಿಕಿತ್ಸೆ ಪಡೆಯಬಹುದು. ಈಗಾಗಲೇ 15 ರಿಂದ 20 ಜನ ರೋಗಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅವಶ್ಯವಿರುವ ರೋಗಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಒಂದು ವಾರಕ್ಕೆ ಒಂದೇ ಸರಿ ಮಾಡಿಸ್ತಾರೆ, ಒಬ್ಬೊಬ್ಬರು 3 ಸರಿ ಮಾಡಿಸ್ತಾರೆ. ಸೊ ನಾವು ಪೇಷಂಟ್ ಲೆಕ್ಕ ಹಾಕಿದ್ರೆ ಸೈಕಲ್ಸ್ ಅಂತ, ಸೊ ದಿವಸಕ್ಕೆ 6 ಸೈಕಲ್ಸ್ ಇರೋದು ಏನಿರುತ್ತೆ ಅಂದರೆ ಇದು ಸ್ಟೇಬಲ್ ಇರೋ ಪೇಷಂಟ್ಗೆ ಎಮರ್ಜೆನ್ಸಿ ಡಯಾಲಿಸಿಸ್ ಮಾಡಲ್ಲ. ಬೆಳಗ್ಗೆ 8 ರಿಂದ ಸಂಜೆ 6 ಗಂಟೆವರೆಗೂ ಮಾಡ್ತೀವಿ.
ಯಾರು ಎನ್ರೋಲ್ ಮಾಡ್ತಿದ್ದಾರೆ ಒಂದು ಡೇಟ್ ಕೊಟ್ಟು ಅದ್ರ ಪ್ರಕಾರ ಮಾಡ್ತೀವಿ. ಇದು ನೆಫ್ರೋಪ್ಲೇಸ್ ಅಂತ ಒಂದು ಕಂಪ್ನಿಗೆ ಗೌರ್ಮೆಂಟು ಅವಾರ್ಡ್ ಮಾಡಿದ ಕಾಂಟ್ರಾಕ್ಟ್ನ ಅವರು ರನ್ ಮಾಡ್ತಾರೆ. ನಾವು ಹಾಸ್ಪಿಟಲ್ನಿಂದ ನೀರು ಸ್ಥಳಾವಕಾಶ ಕೊಟ್ಟಿದ್ದೀವಿ, ಕರೆಂಟಿನ ನಾವು ಬರೆಸ್ತೀವಿ, ಮತ್ತು ಏನಾದ್ರು ಎಮರ್ಜೆನ್ಸಿ ಎಲ್ಲ ನಾವು ಇರ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಥರ ನೆಫ್ರೋಪ್ಲೇಸ್ ಅಂತ ಕಂಪ್ನಿ ಅದನ್ನು ರನ್ ಮಾಡ್ತಾರೆ ಗೌರ್ಮೆಂಟು ಒಂದು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ, ತಹಶೀಲ್ದಾರ್ ನಂದಕುಮಾರ್, ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್, ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಮುಂತಾದವರು ಹಾಜರಿದ್ದರು. ವರದಿ ರುದ್ರಕುಮಾರ್, ಆಲೂರು. ತಾಲೂಕು ಲಯನ್ಸ್ ಸೇವಾ ಸಂಸ್ಥೆಯ 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬೇಕೋಡು ರಸ್ತೆಯಲ್ಲಿನ ತಾಲೂಕು ಲಯನ್ಸ್ ಸೇವಾ ಸಂಸ್ಥೆಯ ನೂತನ ಕಟ್ಟಡದಲ್ಲಿ ನಡೆಯಿತು. ನೂತನ ಅಧ್ಯಕ್ಷರಾಗಿ ಕೆವಿ ಮಹೇಶ್, ಕಾರ್ಯದರ್ಶಿಯಾಗಿ ಪ್ರತಾಪ್ ಎಸ್ಆರ್, ಖಜಾಂಚಿಯಾಗಿ ಎಚ್ಎಲ್ ಕರಿಗೌಡ ಹಾಗೂ ವಲಯ ಅಧ್ಯಕ್ಷರಾಗಿ ರಘುಪಾಳ್ಯ ಅವರು ನಿಕಟಪೂರ್ವ ರಾಜ್ಯಪಾಲ ಮಂಜುನಾಥ ಮೂರ್ತಿ ಅವರಿಂದ ಪ್ರತಿಜ್ಞಾವಿಧಿ ಹಾಗೂ ಪದಗ್ರಹಣ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಪ್ರಾರಂಭವಾದ ಲಿಯೋ ಕ್ಲಬ್ 2024-25ನೇ ಸಾಲಿನ ಅಧ್ಯಕ್ಷರಾಗಿ ಕೆಎಂ ಡಯಾನಾ, ಕಾರ್ಯದರ್ಶಿ ಸಾನ್ವಿ ಪಟೇಲ್, ಖಜಾಂಚಿಯಾಗಿ ಧನ್ವಿತಾ ಅಧಿಕಾರ ಸ್ವೀಕರಿಸಿದರು. ಸಮಾರಂಭದಲ್ಲಿ ಲಯನ್ ಸೇವಾ ಸಂಸ್ಥೆ 317ಡಿ ನಿಕಟಪೂರ್ವ ರಾಜ್ಯಪಾಲ ಎಚ್ಎಸ್ ಮಂಜುನಾಥ್ ಮೂರ್ತಿ, ಸಂಜೀವ್ ಶೆಟ್ಟಿ, ವಲಯ ಅಧ್ಯಕ್ಷ ರಘುಪಾಳ್ಯ, ನೂತನ ಅಧ್ಯಕ್ಷ ಮಹೇಶ್, ನಿಕಟಪೂರ್ವ ಅಧ್ಯಕ್ಷ ಪ್ರವೀಣ್, ಕಾರ್ಯದರ್ಶಿ ಎಸ್ಆರ್ ಪ್ರತಾಪ್, ನಿಕಟಪೂರ್ವ ಕಾರ್ಯದರ್ಶಿ ಆನಂದ್, ಖಜಾಂಚಿ ಎಚ್ಎಲ್ ಕರಿಗೌಡ, ನಿಕಟಪೂರ್ವ ಖಜಾಂಚಿ ರಾಮಚಂದ್ರ, ರೇಣುಕಾ ಪ್ರಸಾದ್, ನಾಗರಾಜು, ಜಗದೀಶ್, ಎಂಎಸ್ ಆನಂದ್, ಎಚ್ಜಿ, ಜಿಆರ್ ಪ್ರವೀಣ್, ನಟರಾಜ್, ಡಿಜೆ ನವೀನ್, ಎಚ್ಜಿ ಪ್ರವೀಣ್, ಮಂಜೇಗೌಡ, ಆನಂದ್, ಗಿರೀಶ್, ಪರಮೇಶ್, ಮಂಜುನಾಥ್, ಕಾಂತರಾಜು, ಶಾಂಭವಿ, ದರ್ಶನ್, ವಿಶ್ವನಾಥ್, ಕುಲದೀಪ್ ಸೇರಿದಂತೆ ಇತರರಿದ್ದರು. Best president of this particular club, and I am giving this dog. Here is there, and down ನೋಡಿ ಈ ಒಂದು ದಂಡ ಇದೆ, ಒಂದು ಕೋರ್ಟಲ್ ನೋಡಿದ್ರೆ ಇದನ್ನ ಯಾವಾಗ ಉಪಯೋಗಿಸ್ತಾರೆ ಅಂದ್ರೆ ಕೋರ್ಟಲ್ ಆರ್ಡರ್ ಅನ್ನೋದಕ್ಕೆಲ್ಲ ಗಲಾಟೆ ಸಂದರ್ಭದಲ್ಲಿ ಏನಾದ್ರು ಡಿಸ್ಟರ್ಬ್ ಆದ್ರೆ ಕೋರ್ಟ್ಗೆ, ಆದರೆ ಇದು ಅರ್ಥನೇ ಬೇರೆ ಇದೆ. ಯಾವುದೇ ಸಂದರ್ಭದಲ್ಲೂ ನ್ಯಾಯ ನೀತಿ ನಿಷ್ಠೆಯನ್ನು ಮೀರಬಾರದು ಅನ್ನೋದಕ್ಕೆ ಈ ಒಂದು ದಂಡವನ್ನು ನಾವು ಉಪಯೋಗಿಸ್ತಾರೆ. ಈ ಸಂಸ್ಥೆಯಲ್ಲಿ ನೀವು ಇದನ್ನ ಅಧಿಕಾರಯುತವಾಗಿ ಉಪಯೋಗಿಸೋಕ್ಕಾಗಲ್ಲ, ಪ್ರೀತಿಯಿಂದ ಉಪಯೋಗಿಸಿ. ಸೊ ಮೀಟಿಂಗ್ ಶುರುವಾಗುವಾಗ, ಮೀಟಿಂಗ್ ಮುಗಿದ ನಂತರದಲ್ಲಿ ತಾವು ಮಾಡೋದಲ್ಲದೆ ನಿಮ್ಮ ಅಧ್ಯಕ್ಷ ಗಾದಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ ಕಾಂಗ್ರೆಸ್ನಲ್ಲಿರುವ ಅನುದಾನಕ್ಕೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್ ಮತ್ತು ಬೇಲೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಬೇಲೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇಲೂರು ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಬಿ ಶಿವರಾಮ್ ರವರು ಬೇಲೂರು ಕ್ಷೇತ್ರದ ಶಾಸಕರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ಬಗರ್ ಹುಕುಂ ಸಮಿತಿ ಅರ್ಜಿ ವಿಲೇವಾರಿಗೆ ಶಾಸಕರು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬಗರ್ ಹುಕುಂ ಸಮಿತಿಯಲ್ಲಿ 10,000 ಅರ್ಜಿ ಇದ್ದರೆ ಹೆಚ್ಚುವರಿ ಸಮಿತಿ ರಚನೆಗೆ ಅವಕಾಶವಿದೆ, ಆದರೆ 9,000 ಅರ್ಜಿಗೆ ಹೆಚ್ಚುವರಿ ಸಮಿತಿಯನ್ನ ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಮಾಡಿದೆ ಮತ್ತು ಶಾಸಕರಾದ ಎಚ್ಕೆ ಸುರೇಶ್ ಕ್ಷೇತ್ರದ ಎಲ್ಲಾ ಗ್ರಾಮಗಳಿಗೆ ಖುದ್ದು ಭೇಟಿ ನೀಡಿ ಬಡವರ ಮತ್ತು ದೀನ ದಲಿತರ ಪರ ಕೆಲಸ ಮಾಡುತ್ತಿದ್ದಾರೆ. ಈ ಬಗ್ಗೆ ಮಾಜಿ ಸಚಿವರು ತಿಳಿದು ಮಾತನಾಡಲಿ, ಸರ್ಕಾರದಿಂದ ಬರುವ ಅನುದಾನಕ್ಕೆ ಯಾರು ಅಡ್ಡಿಯಾಗುತ್ತಿದ್ದಾರೆ ಮತ್ತು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಯಾರು ನಿರತರಾಗಿದ್ದಾರೆ ಎಂಬ ಬಗ್ಗೆ ನೀವೇ ಉತ್ತರ ನೀಡಬೇಕು. ಇನ್ನು ಕೆಡಿಪಿ ಸದಸ್ಯರು ವಿನಾಕಾರಣ ಶಾಸಕರ ಮೇಲೆ ರಾಜಕೀಯ ಉದ್ದೇಶದಿಂದ ಆರೋಪ ಮಾಡಿದ್ದಾರೆ. ಇಲ್ಲಿನ ಕೆಲ ಅಧಿಕಾರಿಗಳು ಭ್ರಷ್ಟಾಚಾರದಿಂದ ಜಡ್ಡುಗಟ್ಟಿದ ಅಧಿಕಾರಿಗಳಿಗೆ ಪಾರದರ್ಶಕ ಆಡಳಿತ ನೀಡಬೇಕು ಎಂದು ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ದಾರೆ ಹೊರತು ದುರುದ್ದೇಶವಿಲ್ಲ. ಶಾಸಕರಾದ ಎಚ್ಕೆ ಸುರೇಶ್ ಅವರು ಶೋಕಿಗಾಗಿ ಬೇಲೂರಿನಲ್ಲಿ ಶಾಸಕರಾಗಿಲ್ಲ, ತಮ್ಮ ಸಂಪೂರ್ಣ ಅವಧಿಯನ್ನ ಜನಸಾಮಾನ್ಯರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ ಎಂದರು. ಅದನ್ನು ವಾಪಸ್ ಬಂದು ಮರುಜೀವ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಇದರಲ್ಲಿ ತಿರುಳಿಲ್ಲ ಅಂತ ನಾನು ಹೇಳಿಕ್ ಬಯಸ್ತೇನೆ. ಇನ್ನೊಂದು ದೇವಸ್ಥಾನದ ವಿಚಾರಕ್ಕೆ ಬಂದಾಗ, ಅಡ್ಡಗಾರರ ವಿಚಾರ ಬಂದಾಗ, ಅಡ್ಡಗಾರರ ವಿಚಾರಕ್ಕೆ ಏನು ಈ ರಿಕ್ರೂಟ್ಮೆಂಟ್ ಮಾಡಬೇಕು ಅಥವಾ ಹರಾಜು ಮಾಡಬೇಕು ಅಂತ ಹೇಳಿರೋದು ನಮ್ಮ ಶಾಸಕರಲ್ಲ. ಒಂದು ಕಾರ್ಯಕ್ರಮ, ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ನಡೆಯುವ ಸಮಯದಲ್ಲಿ ಅಡ್ಡಗಾರರಿಗೆ ಮತ್ತೆ ತಹಶೀಲ್ದಾರರಿಗೆ, ಆಗಿದ್ದಂಥ ತಹಶೀಲ್ದಾರರಿಗೆ ಇದು ನಡೆಯುತ್ತೆ, ವಾದ ವಿವಾದಗಳು ನಡೆದು ಅವರು ಅಡ್ಡಗಾರರು ಅದನ್ನು ಬಹಿಷ್ಕಾರ ಮಾಡ್ತಾರೆ. ಆ ಬಹಿಷ್ಕಾರ ಮಾಡುವಂಥ ಸಮಯದಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳ ದೂರನ್ನ ಹಾಕ್ತಾರೆ. ಜಿಲ್ಲಾಧಿಕಾರಿಗಳ ಖುದ್ದಾಗಿ ಬಂದು ಅವ್ರಿಗೆ ಕ್ಷಮೆ ಕೇಳ್ತಾರೆ. ಯಾರಿಗೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಅವ್ರಿಗೆ ಅಡ್ಡಗಾರರಿಗೆ ಕ್ಷಮೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಮನಗಂಡು ಅವರು ಸರ್ಕಾರಕ್ಕೆ ಬರೆದು ಇದನ್ನು ಮಾಡ್ಬೋದಾ, ಈ ರೀತಿ ಯಾರು ಬೇಕಾದ್ರೂ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಕೂಡ ಚನ್ಕೇಶ್ವರನಿಗೆ ಮಲ ಕೊಡುವಂಥ ಒಂದು ಕಾರ್ಯವನ್ನು, ಪುಣ್ಯ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಅದನ್ನು ನಮಗೆ ಏನು ಕೊಡ್ತಾ ಇಲ್ಲ. ಅವರಿಗೆ ಅಡ್ಡಗಾರರ ಕೆಲಸ ಸ್ವಲ್ಪ ಗಟ್ಟಿಮುಟ್ಟಾದ ಕೆಲಸ ಅಂತೇಳಿ ಅವ್ರಿಗೊಂದಷ್ಟು ಗೌರವಧನ ಕೊಡ್ತಿದ್ದಾರೆ. ಹಾಗಾಗಿ ಈ ಅಡ್ಡಗಾರರ ವಿಚಾರದಲ್ಲಿ ನಮ್ಮ ಶಾಸಕರದ್ದು ಯಾವುದೇ ತರಹದ ಹಸ್ತಕ್ಷೇಪ ಇಲ್ಲ ಅನ್ನೋದನ್ನು ನಾವು. ಪತ್ರಿಕಾಗೋಷ್ಠಿಯಲ್ಲಿ ಪುರಸಭಾ ಮಾಜಿ ಸದಸ್ಯ ಮಂಜುನಾಥ್, ಬಿಜೆಪಿ ನಗರಾಧ್ಯಕ್ಷ ವಿನಯ್, ಬಿಜೆಪಿ ಮುಖಂಡ ಗಂಗೇಶ್, ಪುರಸಭಾ ಸದಸ್ಯ ಪ್ರಭಾಕರ್ ಹಾಜರಿದ್ದರು. ಶ್ರೀರಂಗಪಟ್ಟಣ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಅಧ್ಯಕ್ಷರಾದ ಪಿಹಳ್ಳಿ ರಮೇಶ್ ಅವರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಮೈಸೂರಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆಸಲಾಯಿತು.
ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಧರ್ಮಪತ್ನಿ ಪಾರ್ವತಿಯವರಿಗೆ ಅರ್ಹತೆಗೂ ಮೀರಿ 2 ಕೋಟಿ ರು ಬೆಲೆ ಬಾಳುವ 14 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಅವರು ಅರ್ಹತೆ ಪ್ರಕಾರ ಪಾರ್ವತಿಯವರಿಗೆ ನೀಡಬೇಕಾಗಿದ್ದು ಕೇವಲ 2 ಜಮೀನು ಮಾತ್ರ. ಆದರೆ 14 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಆರೋಪ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮೈಸೂರಿನ ಕೆಸರೆ ಗ್ರಾಮದಲ್ಲಿದ್ದ 3.16 ಜಮೀನನ್ನು ಹೊಂದಿದ್ದರು. ಈ ಜಮೀನನ್ನು 2014ರಲ್ಲಿ ಮೋಡ ಬಳಸಿಕೊಂಡಿದೆ ಎಂದು ಪಾರ್ವತಿಯವರು ದೂರು ನೀಡಿದ್ದರು. ಈ ಬಗ್ಗೆ 2017ರಲ್ಲಿ ತನಿಖೆ ಮಾಡಿ ಪರಿಹಾರದ ಭೂಮಿಯನ್ನು ನೀಡಲು ನಿರ್ಧರಿಸಿತು. 2021ರಲ್ಲಿ ಪ್ರತಿ ಚದರ ಅಡಿಗೆ 9,000 ಬೆಲೆ ಬಾಳುವ 14 ನಿವೇಶನಗಳನ್ನು ಅರ್ಹತೆಗೂ ಮೀರಿ ನೀಡಲಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಪತ್ನಿಯವರಿಗೆ ನೀಡಬೇಕಾಗಿದ್ದು ಕೇವಲ 2 ನಿವೇಶನ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನರು ಬಹಳ ಉತ್ಸುಕವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿತು. 136 ಶಾಸಕರನ್ನ ಗೆಲ್ಲಿಸಿತು. ಬಹಳ ಏನೋ ಒಳ್ಳೆ ಸರ್ಕಾರ ನೀಡ್ತೀವಿ ಅಂತೆಲ್ಲ ಆಶ್ವಾಸನೆಗಳಿಂದ ಗ್ಯಾರಂಟಿಗಳನ್ನ ಆಶ್ವಾಸನೆಗಳನ್ನ ಕೊಟ್ಟರು. ಅದನ್ನ ಜನರು ನಂಬಿದ್ರು. 1 ವರ್ಷದ ಮೇಲೆ 6 ತಿಂಗಳಾಗಿದೆ ಸರ್ಕಾರ ಬಂದು. ಯಾವ ರೀತಿ ಸರ್ಕಾರ ನಡೆಸ್ತಾ ಇದೆ ಪ್ರತಿಯೊಬ್ಬರು ನೋಡಿದ್ದೀರಿ. ಮುಖ್ಯಮಂತ್ರಿಗಳು ಒಂದು ಹಗರಣವನ್ನ ಮುಚ್ಚಲಿಕ್ಕೆ ಯಾವ ರೀತಿ ಒಂದು ವಂಚನೆಗೆ ಮಾತನಾಡ್ತಾರೆ ಅಂತ ನೀವೆಲ್ಲ ಗಮನಿಸಿದ್ದೀರಿ. ಎಲ್ಲೋ ದೇವನೂರು ಹೋಬಳಿಯಲ್ಲಿ ಸಿಗ್ತಕ್ಕಂಥ ಒಂದು ಜಾಗವನ್ನ ಕೊಟ್ಟು 7,000 ಸ್ಕ್ವೇರ್ ಫೀಟ್ಗೆ ನಾನು 15,000 ಸ್ಕ್ವೇರ್ ಫೀಟ್ ಬೆಳೆ ಬಾಳ್ತಕ್ಕಂಥ ನಮ್ಮ ಹೃದಯ ಭಾಗ ಇರ್ತಕ್ಕಂಥ ವಿಜಯನಗರದಲ್ಲಿ ಬದಲಿ ನಿವೇಶನ ತಪ್ಪಪ್ಪ, ಇದು ನಮ್ಮ ಬಿಜೆಪಿಯವರಲ್ಲೇ ಆಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸಭೆಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಪಿಹಳ್ಳಿ ರಮೇಶ್, ರೈತ ಹೋರಾಟಗಾರ ಹಾಗೂ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಮಾಜಿ ಅಧ್ಯಕ್ಷ ನಂಜುಂಡೇಗೌಡ, ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಬಿಬಿಸಿ ನ್ಯೂಸ್, ಮಂಡ್ಯ. ಮೀನುಗಾರರ ಇಲಾಖೆಯಲ್ಲಿ ಮೀನುಗಾರರೇ ಮುಖ್ಯಸ್ಥರು. ನಾವು ಇಲ್ಲಿ ಸೇವಕರು. ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸಗಳಿಗಾಗಿ ಮೀನುಗಾರರು ಯಾವ ರಾಜಕಾರಣಿ ಜನಪ್ರತಿನಿಧಿಗಳ ಎದುರು ಕೈಕಟ್ಟಿ ನಿಲ್ಲುವ ಅಗತ್ಯ ಇಲ್ಲ ಎಂದು ಮೀನುಗಾರರ ಇಲಾಖೆಯಲ್ಲಿ ಮೀನುಗಾರರೇ ಮುಖ್ಯಸ್ಥರು. ನಾವು ಇಲ್ಲಿ ಸೇವಕರು. ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸಗಳಿಗಾಗಿ ಮೀನುಗಾರರು ಯಾವ ರಾಜಕಾರಣಿ ಜನಪ್ರತಿನಿಧಿಗಳ ಎದುರು ಕೈಕಟ್ಟಿ ನಿಲ್ಲುವ ಅಗತ್ಯ ಇಲ್ಲ ಎಂದು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಸಚಿವ ಮಂಕಾಳಿ ಎಸ್ ವೈದ್ಯ ಹೇಳಿದರು. ಬುಧವಾರ ಇಲ್ಲಿನ ಖಾಸಗಿ ರೆಸಾರ್ಟ್ನಲ್ಲಿ ಮೀನುಗಾರಿಕೆ ಇಲಾಖೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿ ನೇತೃತ್ವದಲ್ಲಿ ಮೀನು ಕೃಷಿಕರ ದಿನಾಚರಣೆ ನಿಮಿತ್ತ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಒಟ್ಟು 13 ಬಂದರುಗಳಿವೆ. ಪ್ರತಿ ಬಂದರು ಅಭಿವೃದ್ಧಿಗೆ ಮತ್ತು ಹೂಳೆತ್ತಲು 25 ಕೋಟಿ ರು ಮೀಸಲಿಟ್ಟಿದ್ದೇನೆ. ಅದರಲ್ಲಿ ಬಂದರು ಆಧುನೀಕರಣ, ಅಲ್ಲಿ ಕೆಲಸ ಮಾಡುವ ವಿಶೇಷವಾಗಿ ಮಹಿಳೆಯರ ಅನುಕೂಲಕ್ಕಾಗಿ ಮೂಲ ಸೌಕರ್ಯ, ವಿಶ್ರಾಂತಿ ಗೃಹ ಸೇರಿದಂತೆ ಮನೆಯಂತೆ ಅಲ್ಲಿ ಎಲ್ಲಾ ಸೌಕರ್ಯ ಒದಗಿಸಲಾಗುವುದು. ಮಂಗಳೂರು ಬಂದರು ಅಭಿವೃದ್ಧಿಗೆ 45 ಕೋಟಿ ರು ಅನುದಾನ ಮೀಸಲಿಡಿಸಲಾಗಿದೆ. ಮಂಕಿಯಲ್ಲಿ ಮೀನುಗಾರಿಕೆ ಸಂಶೋಧನಾ ಕೇಂದ್ರ ತೆರೆಯಲು ಎಲ್ಲ ವ್ಯವಸ್ಥೆ ಮಾಡಿಕೊಡಲಾಗಿದೆ ಎಂದರು. ನನಗೆ ಮಾಡಿದ್ದಲ್ಲ, ಮಂಕಾಳ ವಿದ್ಯೆಯಲ್ಲಿ ಮೀನುಗಾರಿಕೆ ಮಂತ್ರಿ ಮಾಡಿದ್ದಲ್ಲ. ಇಷ್ಟು ದೊಡ್ಡ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನನ್ನನ್ನು ಮಾತಾಡಿದೆ. ನೀವು ಯೋಚನೆ ಮಾಡಬೇಕು, ನಮಗೆ ಸುರಕ್ಷಿತವಾಗಿ ಮೀನುಗಾರಿಕೆ ಮಾಡುವುದರ ಜೊತೆ ಆ ಸಂದರ್ಭದಲ್ಲಿ ಕಷ್ಟಕ್ಕೆ ಸ್ಪಂದಿಸಬೇಕು. ನಮಗೆ ಪೂರಕವಾದಂಥ ವ್ಯವಸ್ಥೆ ಮಾಡಬೇಕು. ಯಾರು ಮಾಡ್ತಾರೆ, ಹೇಗೆ ಮಾಡಲಿಕ್ಕೆ ಸಾಧ್ಯ ಉಂಟು, ಅದೆಲ್ಲ ನೀವು ತಿಳ್ಕೊಳ್ಬೇಕು. ತಿಳ್ಕೊಳ್ಳಿಲ್ಲ ಅಂದರೆ ಮುಂದೆ ತುಂಬ ಕಷ್ಟ ಉಂಟು. ನಮಗೆ ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಈಗ 2 ತಿಂಗಳ ರಜೆ ಮಾಡೋದು, ಆಗಸ್ಟ್ 1ರಿಂದ ಪ್ರಾರಂಭ, ಮತ್ತೆ ನೀವು ಬರೋದು ಮೇ 31 ಬರಬೇಕು. ಮೇ ಲಾಸ್ಟಿಗೆ ನಿಂದು ಮುಕ್ತಾಯ. ನಾವೊಂದು ಬೋಟ್ ಕಟ್ಟೋದಿದ್ರೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕು ಅಧಿಕಾರಿಗಳ ಹತ್ರ ಅಥವಾ ರಾಜಕಾರಣಿಗಳ ಹತ್ರ ಹೋಗ್ಕೊಂಡು ನಮ್ಮ ದುಡ್ಡು. ಈ ಸಂದರ್ಭದಲ್ಲಿ ಮೀನುಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕ, ಮೀನುಗಾರಿಕೆ ಇಲಾಖೆ ನಿರ್ದೇಶಕ ದಿನೇಶ್ ಕುಮಾರ್ ಕಳೇರ, ಕಡಲ ಉತ್ಪನ್ನ ರಫ್ತು ಅಭಿವೃದ್ಧಿ ಅಧಿಕಾರದ ಉಪನಿರ್ದೇಶಕ ರಾಜ್ಕುಮಾರ್ ನಾಯಕ್, ಬೆಳಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ನಾಯಕ್, ಮೀನುಗಾರಿಕೆ ಸಂಕಷ್ಟ ಪರಿಹಾರ ನಿಧಿಯ ಸದಸ್ಯರಾದ ವೆಂಕಟರಮಣ ಮೊಗೇರ, ಮದನ್ ಕುಮಾರ್ ಬೈಂದೂರು ಇನ್ನಿತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಶುದ್ಧ ಹಾಲಿಗೆ ಕಲಬೆರಕೆ ಮಾಡದೆ ಉತ್ತಮ ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡುವುದರ ಮೂಲಕ ಸಂಘದ ಅಭಿವೃದ್ಧಿ ಹಾಗೂ ವೈಯಕ್ತಿಕವಾಗಿ ಆರ್ಥಿಕವಾಗಿ ಪ್ರಗತಿ ಹೊಂದಿರಿ ಎಂದು ಮನ್ಮಲ್ ನಿರ್ದೇಶಕರಾದ ಹಾಗೂ ಶಾಸಕರಾದ ಎಚ್.ಟಿ. ಮಂಜು ಹಾಲು ಉತ್ಪಾದಕರಲ್ಲಿ ಮನವಿ ಮಾಡಿದರು.
ತಾಲೂಕಿನ ಶೀಳನೆರೆ ಹೋಬಳಿಯ ಹಾದನೂರು ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಹಾಲು ಉತ್ಪಾದಕರು ಕಡ್ಡಾಯವಾಗಿ ವೈಯಕ್ತಿಕವಾಗಿ ಹಾಗೂ ರಾಸುಗಳಿಗೆ ವಿಮೆ ಮಾಡಿಸಬೇಕು. 75% ವಿಮಾ ಕಂತನ್ನ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಭರಿಸಲಿದೆ. 75% ವಿಮಾ ಕಂತನ್ನ ಕಟ್ಟಿ ವಿಮೆ ಬಾಂಡ್ ಅನ್ನು ಪಡೆಯಬೇಕು. ಆಕಸ್ಮಿಕವಾಗಿ ರಾಸುಗಳು ಮರಣ ಹೊಂದಿದ್ರೆ ವಿಮೆ ಪರಿಹಾರ ಹಣದಿಂದ ರೈತರಿಗೆ ಆರ್ಥಿಕವಾಗಿ ಸಹಾಯವಾಗುತ್ತದೆ. ಅಮೃತ ಸಮಾನವಾದ ಹಾಲಿಗೆ ನೀರು, ಉಪ್ಪು, ಸಕ್ಕರೆ ಅಥವಾ ಬೇರೆ ರಾಸಾಯನಿಕ ವಸ್ತುಗಳನ್ನು ಬೆರೆಸಿ ಸಂಘಕ್ಕೆ ಹಾಕಿದರೆ ಸಂಘವು ಅಭಿವೃದ್ಧಿಯಲ್ಲಿ ಕುಂಠಿತವಾಗುತ್ತದೆ. ಹಾಲು ಉತ್ಪಾದಕರಿಗೆ ಆದಾಯ ಪ್ರಮಾಣವೂ ತಗ್ಗುತ್ತದೆ. ಕೆಲವು ವ್ಯಕ್ತಿಗಳು ಕಲಬೆರಕೆ ಮಾಡಿದ ಹಾಲನ್ನ ಸಂಘಕ್ಕೆ ಸರಬರಾಜು ಮಾಡಿದಾಗ ಅವರ ಜೊತೆಗೆ ಕರೆದ ಹಾಲನ್ನು ಕರೆದಂಗೆ ತಂದು ಹಾಕುವ ಪ್ರಾಮಾಣಿಕ ಹಾಲು ಉತ್ಪಾದಕರಿಗೆ ನಷ್ಟ ಉಂಟಾಗುತ್ತದೆ ಎಂದರು. ಅರ್ಥಪೂರ್ಣವಾಗಿ ಒಂದು ವಾರ್ಷಿಕ ಮಹಾಸಭೆ ನಡೀತಾ ಇದೆ. ಯಾಕೆಂತಂದ್ರೆ ತಾವೆಲ್ಲರೂ ವರ್ಷಪೂರ್ತಿ ಹಾಲಾಗ್ತೀರಿ ಡೈರಿಗೆ. ಹಾಲಾಕಾದ್ಮೇಲೆ ಆ ಸಂಘದ ಆರ್ಥಿಕ ವ್ಯವಹಾರ ನಷ್ಟದಲ್ಲಿದೆಯಾ, ಆದಾಯ ಇದೆಯಾ, ನಷ್ಟ ಆದರೆ ಯಾಕೆ ನಷ್ಟ ಆಯಿತು, ಆದಾಯ ಬಂದ ಎಲ್ಲೆಲ್ಲಿ ಆದಾಯ ಬಂದಿದೆ, ಬಂದಂಥ ಆದಾಯನ ಲಾಭ ವಿಲೇವಾರಿ ಮಾಡ್ತಾ ಇದ್ದಾರಾ, ಈ ವರ್ಷ ಬಿಲ್ಡಿಂಗ್ ಕಟ್ತಾ ಇದ್ದಾರಾ, ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟು ಅನುದಾನ ಆಯ್ತದೆ, ಇವೆಲ್ಲ ಸಮಗ್ರ ಚಿತ್ರಣವನ್ನ ವಾರ್ಷಿಕ ಮಹಾಸಭೆಯಲ್ಲಿ ಇಡಬೇಕು ಅಂತ ಸರ್ಕಾರದ ನಿಯಮ ಇದೆ. ಒಂದು ವೇಳೆ ನೀವು ವಾರ್ಷಿಕ ಮಹಾಸಭೆ ಮಾಡಲಿಲ್ಲ ಅಂದ್ರೆ ಆ ಸಂಘನ ಸೂಪರ್ಸೆಟ್ ಮಾಡ್ತಾರೆ. ಕಡ್ಡಾಯವಾಗಿ ವಾರ್ಷಿಕ ಮಹಾಸಭೆ ಮಾಡಲೇಬೇಕು. ಇದು ರಿಪೋರ್ಟನ್ನ ಸಹಕಾರಿ ಅಧಿಕಾರಿಗಳಿಗೆ ಕೊಡಲೇಬೇಕು ವರ್ಷಕ್ಕೊಂದ್ಸರಿ. ಬಹುತೇಕ ನಿಮ್ಗೆಲ್ಲ ಗೊತ್ತಿದೆ ಏನು ತಿಂಗಳ ದೈನಂದಿನ ವ್ಯವಹಾರ ನೋಡ್ಕೊಳ್ಳಿಕ್ಕೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ರಾಧಾ ನಾಗೇಶ್, ಉಪಾಧ್ಯಕ್ಷೆ ಸರಸ್ವತಿ ರಮೇಶ್, ನಿರ್ದೇಶಕರಾದ ಭಾಗ್ಯಮ್ಮ, ಶಾಂತಮ್ಮ, ರಾಧಾ, ಅನ್ನಪೂರ್ಣ, ರೇಣುಕಾ, ರಾಧಾ, ಲೀಲಾವತಿ, ಮಂಜುಳಾ, ಸರೋಜಮ್ಮ, ಮಹಾದೇವಿ, ರತ್ನಮ್ಮ, ಸಂಘದ ಕಾರ್ಯದರ್ಶಿ ರಾಧಾ ನಾಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಮಾರಸ್ವಾಮಿ 10ರಿಂದ 20 ಸೀಟು ಪಡೆದು ಸಿಎಂ ಕನಸು ಕಾಣುತ್ತಿದ್ದಾರೆ. ಎಂಪಿ ಚುನಾವಣೆಯಲ್ಲಿ ಕೇವಲ 2 ಸೀಟು ಗೆದ್ದು ದೊಡ್ಡ ಖಾತೆ ಪಡೆದು ಪ್ರಭಾವಿ ಸಚಿವರಾಗಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯ. ಹೊಳೆನರಸೀಪುರದಲ್ಲಿ ಜಿಲ್ಲಾಧಿಕಾರಿಗಳಿಂದ ಜನಸ್ಪಂದನಾ ಸಭೆ. ತಿಂಗಳೊಳಗೆ ಜನರ ಅಹವಾಲುಗಳ ವಿಲೇವಾರಿಗೆ ಸೂಚನೆ. ರಸ್ತೆಗೆ ಅಡ್ಡಲಾಗಿ ಕಟ್ಟಿರುವ ತಡೆಗೋಡೆ ತೆರವಿಗೆ ಆಗ್ರಹಿಸಿ ಸ್ಥಳದಲ್ಲೇ ಪ್ರತಿಭಟನೆ. ಬೆಳಂಬೆಳಗ್ಗೆ ರಾಜ್ಯದ ಹಲವೆಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಹಾಸನ ಜಿಲ್ಲೆಯಲ್ಲೂ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮನೆ ಮೇಲೆ ದಾಳಿ, ಹಲವು ದಾಖಲೆಗಳು ವಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಅದೇ ಹಾಕಲ್ಲ ನಂಜ, ಪ್ಯಾಟಿಗೆ ಹೋಗ್ತೀನಿ ಅಂತ ಚೀಲ ತಗೊಂಡು ಹೊಂಟಾನು, ಹಂಗೆ ತಿರುಗಿ ಬಂದ್ಬಿಟ್ಟಲ್ಲ. ಯಾಕೋ ಇವತ್ತು ಮನೆಗೆ ಯಾರನ್ನ ಬರ್ತಾರೇನಿಲ್ಲ? ಕೋಳಿ ಗಿಳಿ ಕುಯ್ಯೋ ಪ್ರೋಗ್ರಾಮ್ ಏನಾರು ಐತ್ಲಾ? ಹಂಗಿದ್ರೆ ಹೇಳ, ನಾನು ಬಂದು ಕೋಳಿ ಸುಡಕ್ ಹುಲ್ ತರ್ತೀನಿ. ಮಂಜ, ನಿನ್ ಜೀವನೇ ಬರೀ ಪುಸ್ತಕ ಕೋಳಿದಿದ್ದಾಯ್ತಲ್ಲ, ಪ್ಯಾಟಿಗೊಂಡಿದ್ದೆ ಕಣ್ಲ. ಯಾಕವ ತಿರುಗಿ ಬಂದ್ಬಿಟ್ಟೆ ಕಣ್ಲ, ಭಯ ಆಯ್ತದೆ ಕಣ್ಲ. ಪ್ಯಾಟಿ ತುಂಬಾ ಈಗ ಎಂತದೋ ಡೆಂಗಿ ಸೊಳ್ಳೆಗಳೇ ತುಂಬವಂತೆ, ಭಾರಿ ಡೇಂಜರ್ ಅಂತೆ ಕಣ್ಲ. ಅವು ಪ್ಯಾಟೆ ಜನವೆಲ್ಲ ಪತ್ರ ಕೊಡ್ತಾವ್ರಂತೆ, ಏನೆಲ್ಲ ಹೊಸ್ಕತೆ? ಹೂ ಕಳ್ಳ, ನಾನು ಕೇಳಿಸ್ಕೊಂಡೆ. ನಮ್ಮ ಹುಡ್ಗಂಗೂ ಹೇಳ್ಬಿಟ್ಟಿವ್ನಿ ಕಳ್ಳ, ರಜಾ ಹಾಕಿ ಮನೇಲೆ ಇದ್ಬಿಡ್ಲಾ ಅಂತವಾ. ಇವಾಗ ಉಯ್ತಿರ ಮಳೆಗೂವೆ ಈ ಸೊಳಗಳಿಗೂ ಭಾಳ ನಂಟಾಗ್ಬಿಟ್ಟೈತದೆ ಕಳ್ಳ. ಪ್ಯಾಟೆ ತುಂಬ ಪರೆ ಗುಂಡುಗಳೇ ಅವಲ್ಲ, ಅಲ್ಲಿ ಏನು ಹೇಳರು ಕೇಳರು ಯಾರು ಇಲ್ವೇ ಇಲ್ಲ. ಹೆಸ್ರಿಗೆ ಪ್ಯಾಟೆ, ಈ ಟ್ರೈನಾಗ ಹೋದ್ರೆ ನಮ್ಮ ಗದ್ದೆ ನೋಡ್ದಂಗೆ ಆಯ್ತದೆ ಕಳ್ಳ. ಕಳ್ಳ ಅಲ್ಲಿ ಹೇಳರು ಕೇಳರು ಇಬ್ರು ಅವರೇ ಕಳ್ಳ, ಆದ್ರೆ ಅಲ್ಲಿ ಹೋಗಿ ನೋಡೋರು ಯಾರು ಇಲ್ಲ ಕಳ್ಳ. ಇವಾಗಿನ ಶಾಸಕರು ಮೀಟಿಂಗ್ ಮಾಡ್ತದಂತೆ, ಸರಿಯಾಗಿ ಅವಾಜ್ ಬಿಡ್ತದಂತೆ, ಅಧಿಕಾರಿಗಳು ನಡುತ್ತಾವಂತೆ, ಆಮೇಲೆ ಮನೆಗೋಗಿ ಉಂಡು ಕಂಬಳಿ ಹೊಚ್ಕೊಂಡು ಮನಿಕತ್ತವಂತೆ. ಅವು ಇನ್ನೇನು ಮಾಡ್ತಾವಲ್ಲ, ಏನು ಒಂದು ಗುಂಡಿಲ್ಲ 2 ಗುಂಡಿಲ್ಲ. ನಮ್ಮ ತಾವರೆ ಶಾಸಕರು ಏನು ಮಾಡ್ತಾ ಇತ್ಲಾ? ಅದು ಒಂದ್ಸತಿ ಜನ ಸೋಲಿಸ್ಬಿಟ್ರೆ ಎಲ್ಲ ಮುಗ್ದೇ ಬಿಡ್ತದೇನಲ್ಲ, ಅದು ಚುರುಕು ಕಣ್ಲ. ಅದುವೇ ಓಡಾಡಿ ಏನಾರುವೆ ಮಾಡಿಸ್ಬೇಕಣ್ಣ, ಮುಂದಕ್ಕೆ ಅದುವೇ ನಿಂತು ಗೆಲ್ಬೇಕಲ್ವೇನಲ್ಲ. ಅದಕ್ಕೆ ನಮ್ಮ ಜನ ಬೇಡವೆಲ್ಲ, ಓಟ್ ಬೇಡವೆಲ್ಲ.
ಕಣ್ಲ, ಇಂಥ ಟೈಮ್ನಲ್ಲೇ ಕಣ್ಲ ನಾವೇನು ನಮ್ಮ ತಾಕತ್ತೇನು ಅಂತ ತೋರಿಸ್ಬೇಕಾಗಿರೋದು. ಅಧಿಕಾರಿಗಳಿಂದ ಬೀಳ್ಬೇಕಣ್ಣ. ಆದ್ರೆ ನಮ್ಮ ಶಾಸಕರು ಹಣೆ ಬರಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿ ಇದ್ದಲ್ಲ ಅದು ಬೇಗ ಉಳಿದುಗಣ್ಣ. ಸರ್ಕಾರ ಜೊತೆಗೆ ಮಾತಾಡೋಣ ಅಂದ್ರೆ ಇದು ವಿರೋಧ ಪಕ್ಷ ಕೂದೈತೆ. ಇವಕ್ಕೆಲ್ಲ ಆ ಪಕ್ಷ ಈ ಪಕ್ಷ ಅನ್ನಂಗಿಲ್ಲ ಕಳ್ಳ. ನಮ್ಮ ಹುಡುಗಿ ಹೇಳ್ದಿದ್ದ ಕಳ್ಳ, ಹಳೆ ಬಸ್ ಸ್ಟ್ಯಾಂಡ್ ಇತ್ತಲ್ಲಪ್ಪ ಅದು ಹೊಡೆದಾಕಿ ಹೊಸ ಕಟ್ಸೋರಲ್ಲ, ಅದೇ ಪಕ್ಕದಲ್ಲಿಯ ಮಾರ್ಕೆಟ್ಟು ನೋಡಕ್ಕೆ ಆಯ್ತಿಲ್ವಂದೆ ಕಳ್ಳ. ಆ ಪಾಡಿ ಗಲೀಜು ಎದ್ದೋಗದಂತೆ, ಕಸ ಕಡ್ಡಿ ಕೊಳಚೆ ನೀರು ನೋಡಿದ್ರೆ ಹೆದರಿಕೆ ಆಯ್ತಂತೆ ಕಳ್ಳ. ಆ ಪಾಡಿ ಗಲೀಜಾಗೈತಂತೆ. ನಂಜ ಮೊದ್ಲು ಈ ಜಾಗಗಳು ಕ್ಲೀನ್ ಆಗ್ಬೇಕಲ್ಲ. ದಿನ ಸಾವಿರಾರು ಜನ ಓಡಾಡೋ ಜಾಗ, ಸ್ಕೂಲ್ ಮಕ್ಕಳು ವ್ಯಾಪಾರಕ್ಕೆ ಬರೋರು ಓಡಾಡೋರು, ಅದು ಎಷ್ಟು ಜನ ಓಡಾಡೋದಲ್ಲಿ. ನಮ್ಮ ಸ್ವರೂಪ ಹೊಸ ಸ್ವರೂಪ ತಗೋಬೇಕು. ನಮ್ಮ ತಾವರೆ ಶಾಸಕರು ಕೈ ಜೋಡಿಸ್ಬೇಕು. ಈಗ ತಾನೇ ಡೆಲ್ಲಿ ಹೋಗೈತಲ್ಲಪ್ಪ ಪಟೇಲ್ರು, ಅದು ಬಂದು ಸೇರ್ಕೋಬೇಕಲ್ಲ. ಬರ ಅಂತ ಓಡಾಡಿದ್ರೆ ನೋಡಪ್ಪ ಪ್ಯಾಟೆಲಿ ಒಂದು ಸೊಳ್ಳೆನೂ ಇರಕ್ಕಿಲ್ಲ. ಏನಂತಿಲ್ಲ? ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 13 90% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching, and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ G ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ G ಅವರ ತಾಯಿ.
ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ. ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.